ನಮ್ಮ ಕೆಲಸಗಳನ್ನು ಬಿಟ್ಟು ಆದಷ್ಟು ಬೇಗ ಗುರುವಿನ ದರ್ಶನವನ್ನು ಮಾಡಿಕೊಡಬೇಕಾಗ್ತದೆ. ಸೊಳ್ಳು ಭಾರತ ಪುಣ್ಯಾತ್ಮ ಆ ಕಾರ್ಯಕ್ರಮವನ್ನು ನಿಲ್ಲಿಸಿರುವುದು ಮುಂದಿನ ಕಾರ್ಯಕ್ರಮ ಶಾಂತ ರೀತಿಯಿಂದ ಕುಂದ್ರಿ ನೀವೆಲ್ಲರೂ ಕೂಡ್ರಿ. ಗುರುಗಳು ಸನ್ನಿಧಾನಕ್ಕೆ ಹೋಗಿ ಇಲ್ಲಿ ವೇದಿಕೆಗೆ ಬರ್ತಾರೆ. ಬಹುಶಃ ಬಹಳ ಜನಗಳಿಗೆ ಗುರುಗಳು ಬರ್ತಾರ ಅಂತ ಬರ್ತಿದ್ದಂಗೆಲ್ಲ ಶರಣರು ಸಂತರು ಮಹಾತ್ಮರು ಊರಾಗೂ ಬರ್ತಾರೆ ಅಂದಮೇಲೆ ನಮ್ಮದು ಏನೇ ಕೆಲಸಗಳಿದ್ರೆ ಅವೆಲ್ಲವನ್ನ ಬಿಟ್ಟು ಗುರುವಿನ ದರ್ಶನವನ್ನ ಮಾಡಿಕೊಂಡೇ ಬರಬೇಕಂತ ಒಳ್ಳೆ ಸಂಸ್ಕಾರವಂತರು ಊರು ಅಂತ ಇದ್ದರು ಬಹಳ ಸಲ ಹೇಳ್ತಿರ್ತಾರೆ. ಆದ ಕಾರಣ ಆದಷ್ಟು ಬೇಗ ಸಕಲ ಸದ್ಭಕ್ತರು ಈ ಕಾರ್ಯಕ್ರಮದೊಳಗ ಭಾಗಿಯಾಗಬೇಕು. श्री गुरु जाति शुंभलिंग शिवाचार्य महाराज की जय। कुर्बानेश्वर महाराज की जय। श्री गुरु सिद्धरामेश्वर महाराज की जय। श्री गुरु जाति शुंभलिंग शिवाचार्य महाराज की जय। पार्वती शिव हर हर उपदेश करला
सांब जय नमः पार्वती पति शिव हर हर महादेव देवकना स्वामी उपदेशकनल्ल स्वामी उपदेशकनल्ल उपदेशकनल्ल उपदेशकनल्ल
ಪಾರ್ವದೇವ ವಿಶ್ವ ಹರ ಹರ ಮಹಾದೇವ. ಬಹು ಸುಂದರವಾಗಿ ತಮ್ಮ ಸಂಗೀತದ ಸೇವೆಯನ್ನು ಸಲ್ಲಿಸಿರುವಂತ ಸುಕ್ಷೇತ್ರ ಸೋಮನಾಳ ಶರಣಯ್ಯತಾತ್ನವರಿಗೂ ಹಾಗೂ ಆಲ್ವಿಯ ಮೌನೇಶ್ ಅಣ್ಣವರಿಗೂ ಜೋರಾದ ಚಪ್ಪಾಳೆಯೊಂದಿಗೂ ಗುರುಕೃಪಾ ಇರಲಿ ಅಂತ ಬಯಸುತ್ತಾ ಕಾರ್ಯಕ್ರಮದ ಪ್ರಾರಂಭದಲ್ಲಿ ಈ ಊರಾಗ ಪುರಾಣ ಹಚ್ಚದಲ್ಲ ಅಲ್ರಿ? ಪುರಾಣ ಹಚ್ತಾರೆ ಊರಾಗ? ಇಲ್ಲ. ಯಾಕೆ ಕೇಳಿದೆ ಅಂತಂದ್ರ, ಒಬ್ಬ ಗುರುಗಳು ಒಂದು ಗ್ರಾಮಕ್ಕೆ ಬರ್ತಿದ್ದಾರೆ ಅಂತಂದ್ರ ಅವರ ಹಿತಕ್ಕಾಗಿ ಬರೋದಿಲ್ಲ, ಅವರ ಬದುಕಿಗಾಗಿ ಬರೋದಿಲ್ಲ, ಅವರ ಜೀವನಕ್ಕಾಗಿ ಬರೋದಿಲ್ಲ. ಅಲ್ಲೇಲಿದ್ದ ಇಲ್ಲಿ ಮಟ್ಟ ಗುರುಗಳು ಯಾಕೆ ಬರ್ತಾರೆ ಅಂತಂದ್ರ ನಿಮ್ಮೊಳಗಿರ್ತಕ್ಕಂಥ ಅನೇಕ ತೊಂದರೆ ತಾಪತ್ರಯ ನನ್ನ ಜೋಳಿಗೆಗೆ ಹಾಕ್ರಿ ಅಂತ ಗುರುಗಳು ಬರ್ತಾರ. ಗುರುಗಳು ನಿಮ್ಮ ತೊಂದರೆ ತಾಪತ್ರಯ ಹಾಕ್ರಿ ಅಂತ ಜೋಳಿಗೆ ತಂದಾರ. ಈ ಕಡೆಗೆ ಒಳ್ಳೆ ನೋಡ್ಲಿಲ್ಲ ಅಂತಂದ್ರ ನಾವು ಮಾಡಿರುವಂತ ಪಾಪ ಕರ್ಮಗಳು ಯಾವಾಗ ಹೋಗೋದು? ಸುಮ್ಮನೆ ಕುಂದ್ರೆ ನಾವು ಸುಮ್ಮನೆ ಗಳಸಾಕ್ ಹೊಂಟೇವಿ. ಆದ್ರೆ ಒಂದು ತಿಳ್ಕೊಳ್ಬೇಕಾಗ್ತದ, ಈ ಜೀವ ಹೋದ ಮೇಲೆ ಹೊಲ ಬರ್ಲಿಲ್ಲ, ಮನಿ ಬರ್ಲಿಲ್ಲ, ಆಸ್ತಿ ಬರ್ಲಿಲ್ಲ, ಅಂತಸ್ತು ಬರ್ಲಿಲ್ಲ, ಆದ್ರೂ ಬಡದಾಡಕತ್ತೀವಿ ನಾವೆಲ್ಲ. ಎಷ್ಟು ದಿನ ಇಲ್ಲಿ ಇರ್ತೀವಿ ಅಂತ ನಾವು ಯಾರೇ ಗ್ಯಾರಂಟಿ ತಂದವರಲ್ಲ. ಈಗಿದ್ದ ಇನ್ನೊಂದ್ ಸ್ವಲ್ಪ ಹೊತ್ತಿಗೆ ಇರ್ತಾನೋ ಇಲ್ಲ ಅಂತ ಕೂಡ ಗೊತ್ತಿಲ್ಲ. ದೇವರ ಮನೆ ಇದು, ಈ ಜಗವೆಲ್ಲ ಬಾಡಿಗೆದಾರರು ಜೀವಿಗಳೆಲ್ಲ. ಇಷ್ಟೇ ವರ್ಷ ಇಷ್ಟೇ ದಿವಸ ಇರಬೇಕೆನ್ನುವ ಕಟ್ಟು ಕರಾರು ನಾವು ಯಾರು ತೆಗೆದುಕೊಂಡು ಬಂದಿಲ್ಲ. ಆದ್ರೂ ಪರಿಪೂರ್ಣ ನಾವು ಯಾರು ಏನ ತಿಳ್ಕೊಂಡಿಲ್ಲ. ನಮ್ಮದೇ ಆದ ಲೋಕದಾಗ ನಾವು ಬದುಕಾಕತ್ತೀವಿ. ಹೆಂಡತಿ, ಮಕ್ಕಳು, ಬಂಧು ಬಳಗ, ಆಸ್ತಿ, ಅಂತಸ್ತು ಇದ್ರೊಳಗ ಬದುಕಾಕತ್ತೀವಿ. ಸೆಗಣ್ಯಾಗ ಹುಳ ಎಷ್ಟೋ ಹುಟ್ಟತಾವ, ಹೌದಲ್ರಿ? ಎಷ್ಟೋ ಹುಟ್ಟತಾವ, ಎಷ್ಟೋ ಸಾಯ್ತಾವ. ಹಂಗ ನಮ್ಮ ಬದುಕು ಆಗಬಾರ್ದಂತ ಗುರುಗಳಿಗೆ ಬಂದಾರ ಊರಾಗ. ಗುರುಗಳು ಬಂದಾರ ಅಂದ ಮೇಲೆ ಬಹಳ ಭಕ್ತಿಯಿಂದ ನಾವು ಬಹಳ ಊರಿಗೆ ಅಡ್ಡಾಡ್ತೇವೆ. ಕರೆ ಒಂದು 80 ಹಳ್ಳಿ ಆಯ್ತು 7-8 ವರ್ಷದಾಗ. ಆದ್ರೆ ಈ 7-8 ವರ್ಷದೊಳಗ ಬಹಳ ಅತಿ ಭಕ್ತಿಯಿಂದ ಟೊಳ್ಳಿನ ಮುಖಾಂತರ ಕರ್ಕೊಂಡು ಬಂದಿರತಕ್ಕಂತ ಏಕೈಕ ಹಳ್ಳಿ ಅಂತಂದ್ರ ಇದು ಬ್ಯಾಲಚಿಂತಿ ಗ್ರಾಮ ಅಂತ ಬಹಳ ಸಂತೋಷದಿಂದ ಹೇಳ್ಬೇಕಾಗ್ತದ. ಅದಕ್ಕೆ ಒಬ್ಬ ಗುರುಗಳು ಬಂದಾರೆ ಅಂದಮೇಲೆ ಒಂದು ತಿಳ್ಕೊಳ್ಬೇಕಾಗ್ತದ, ನಾವು ಏನು ಮಾಡಿದ್ವಿ ಅನ್ನೋದು ಮುಖ್ಯ ಅಲ್ಲ, ಹೇಗೆ ಬದುಕಿದೀವಿ ಅನ್ನೋದು ಬಹಳ ಮುಖ್ಯವಾಗ್ತದೆ ಅಂತ ಸುಮ್ಮನೆ ಆಲೋಚನೆ ಮಾಡೋಣ. ಈ ಕಾರ್ಯಕ್ರಮದ ಪ್ರಾರಂಭದಲ್ಲಿ ನಾನು ಯಾಕೆ ಹೇಳಕತ್ತೀನಿ ಅಂತಂದ್ರ, ಅಲೆಕ್ಸಾಂಡರ್ ಮಹಾರಾಜ ಅಂತ ಹಾಗೆ ಹೋದ ಪುಣ್ಯಾತ್ಮ, ಒಬ್ಬ ದೊಡ್ಡ ರಾಜ. ನಾನು ಯಾಕೆ ಹೇಳ್ತೇನೆ ಸ್ವಲ್ಪ ಕೇಳ್ರಿ, ಅರ್ಥ ಆಗ್ತದ. ಅವ ಹೆಂಗಿದ್ದ ಅಂತಂದ್ರ ಅನೇಕ ಕಡೆ ಯುದ್ಧ ಮಾಡಿ ಗೆದ್ದಿದ್ದ ಅಲೆಕ್ಸಾಂಡರ್ ಮಹಾರಾಜ. ಈಗ ನಾವು ಸಮೇತ ಎಲೆಕ್ಷನ್ ಒಳಗ ಹೊಲ ಹೋಗ್ಲಿ, ಮನಿ ಹೋಗ್ಲಿ, ಆಸ್ತಿ ಹೋಗ್ಲಿ, ಅಂತಸ್ತು ಹೋಗ್ಲಿ, ಒಟ್ಟಾರೆ ಒಬ್ಬನ ತೋದ ಗೆಲ್ಲಬೇಕಂತ ನಾವ್ ಹೆಂಗ 100 ಕನಸು ಕಟ್ಟಿಕೊಂಡಿರ್ತೇವಲ್ಲ, ಹಂಗ ರಾಜ ಅಲೆಕ್ಸಾಂಡರ್ ಮಹಾರಾಜ ಅನೇಕ ದೇಶಗಳ ಯುದ್ಧವನ್ನ ಮಾಡಿ ಗೆದ್ದಿದ್ದ ಪುಣ್ಯಾತ್ಮ. ಸುಮ್ ಕುಂದಿರ್ತಾರೆ ಅಥವಾ ಅನೇಕ ದೇಶಗಳ ಯುದ್ಧ ಮಾಡಿ ಗೆದ್ದಿದ್ದ ಪುಣ್ಯಾತ್ಮ. ಯುದ್ಧ ಮಾಡಿ ಗೆದ್ದಿರುವಂತಹ ಸಮಯದೊಳಗ ಸ್ವಲ್ಪ ಮತ್ತೆ ಈಗಿದ್ದತ್ತಿಗೆ ಇನ್ನೊಂದ್ ಸ್ವಲ್ಪ ಏನು ಬರ್ತಂತ ಯಾರಿಗ್ ಬರ್ತದ? ಹೌದಲ್ರಿ? ಜ್ವರ ಬರ್ತಂತ ಹೇಳಕ್ ಬರೋದಲ್ಲ, ಸ್ವಲ್ಪ ಹೊತ್ತಿಗೆ ನೆಗಡಿ ಆಗತ್ತಂತ ಹೇಳಕ್ ಬರೋದಲ್ಲ, ಇನ್ನೊಂದ್ ಸ್ವಲ್ಪ ಹೊತ್ತಿಗೆ ಕುಸ್ತು ಬೀಳ್ತೀವಂತ ಹೇಳಕ್ ಬರೋದಲ್ಲ. ಅದಕ್ಕೆ ಒಬ್ಬ ಕವಿ ಬಹಳ ಚಂದ ಹೇಳ್ತಾನೆ, ಸಾವು ಅನ್ನೋ ಶಬ್ದ ಕೇಳಿ ಗಾಬರಾಗೇನ, ನಿನ್ನೆ ಇದ್ದವರು ಇವತ್ತಿಲ್ಲ, ಮುಂದೆ ಹಂಗಿನ್ನ. ಭೂಮಿಯ ಮೇಲೆ ಹುಟ್ಟಿದ ಮನುಷ್ಯ ಇಲ್ಲೇ ಉಳಿದಿಲ್ಲ, ಸತ್ತ ಮೇಲೆ ಎಲ್ಲಿಗೆ ಹೋದ ಯಾರಿಗೂ ತಿಳಿದಿಲ್ಲ. ನಿನ್ನೆ ತನಕ ಜೀವದಿಂದ ಇದ್ದದ್ದು ಸುಳ್ಳಲ್ಲ, ನೋಡಬೇಕು ಅಂದ್ರೆ ಇನ್ನು ಮುಂದೆ ಎಲ್ಲೂ ಕಾಣಲ್ಲ ಅಂತ. ಈಗ ಚಾ ಕುಡ್ದೋಗೇನ್ರಿ, ಈಗ ನಮ್ಮ ಮನೆಗೆ ಬಂದೋಗೇನ್ರಿ, ಈಗ ಆ ಹೆಣ್ಮಗಳು ಧಾರಾವಾಹಿ ನೋಡಿಗಳ್ರಿ ನಮ್ಮ ಮನೆಯಾಗ ಅಂತಿರ್ತೀವಿ ನಾವು ಸಹಜವಾಗಿ. ಅಲ್ಲ ಅಂದ್ರ ಆ ಭಗವಂತ ಯಾರ್ಯಾರಿಗೆ ಯಾವಾಗ ಏನೇನು ಕೊಡ್ಬೇಕಂದ್ರೆ ಕೊಡ್ತಿರ್ತಾನ ಅಂತ. ಹಂಗ ಅಲೆಕ್ಸಾಂಡರ್ ಮಹಾರಾಜನಿಗೆ ಸ್ವಲ್ಪ
ಶರೀರದೊಳಗೆ ಸ್ವಲ್ಪ ಏರುಪೇರಾಯಿತು. ಮತ್ತ ಸ್ವಲ್ಪ ಜ್ವರ ಬಂತಂದ್ರೆ ನಾವ್ ಎಲ್ಲಿ ಹೋಗ್ತೀವ್ರಿ? ಡಾಕ್ಟರ್ ಹತ್ರ ಹೋಗ್ತೇವೆ. ಅವಾಗೆಲ್ಲ ಬಹಳ ದೂರ ಇತ್ತು. ಮಕ್ಕಳಿಗೆ ಜ್ವರ ಬಂದಿದ್ವು ಅಂದ್ರೆ ಮನ್ಯಾಗ ಕಿರಿಕಿರಿ ಇತ್ತು ಅಂತಂದ್ರೆ ಸಮಾಧಾನ ಇದ್ದಿಲ್ಲ ಅಂದ್ರೆ ಗುರುವಿನ ಮಠಕ್ಕೆ ಬರ್ತಿದ್ರು. ಅವಾಗ ಇದು ತಿಳ್ಕೊಬೇಕು ನಾವೆಲ್ಲ. ಗುರುಗಳು ಮಠಕ್ಕೆ ಹೋಗ್ತಿದ್ರು. ಆಸ್ಪತ್ರೆಗೆ ಹೋಗಿ ಎಷ್ಟೋ ವರ್ಷ ಎಷ್ಟೋ ದಿವಸ ಆರಾಮ ಆಗಲಾರದಂತದ ಗುರುವಿನ ಪಾದ ಗಟ್ಟಿ ಹಿಡ್ಕೊಂಡ್ಬಿಟ್ರ 2 ದಿನದಾಗ ಆರಾಮ ಆಗ್ತಿತ್ತು ಅಂತ ನಂಬಿಕೆ ಇತ್ತು ಅವಾಗ. ಇವತ್ತು ಪಕ್ಕದ ಮನೆಯವರ ಮೇಲೆ ನಂಬಿಕೆ ಇಡೋದು ದೂರ ಹೋಯ್ತಾ, ಒಂದೇ ತಾಯಿ ಗರ್ಭದೊಳಗೆ ಹುಟ್ಟಿರುವಂತ ಅಣ್ಣ ತಮ್ಮರಿಗೆ ನಂಬಿಕೆ ಇಲ್ಲ ಇವತ್ತು ಜಗತ್ತಿನಾಗ. ಎಲ್ಲಿ ಮಟ್ಟ ಬಂದದಿದ ಕಾಲ ಅಲ್ಲ. ಅಲೆಕ್ಸಾಂಡರ್ ಮಹಾರಾಜನಿಗೆ ಆರಾಮ ಇರ್ಲಿಲ್ಲ. ಡಾಕ್ಟರ್ ಕರೆಸಿದ. ಡಾಕ್ಟರ್ ಮುಂದಂತಾನ, ನಾನು ಬಹಳ ತ್ರಾಸಿನಿಂದ ಬಳಲಕತ್ತೇನೆ, ನಾನು ಬಹಳ ದಿನ ಬದುಕಬೇಕು, ಅದಕ್ಕೆ ನನಗೆ ಚೆನ್ನಾಗಿ ಉಪಚಾರ ಮಾಡ್ರಿ ಅಂದ ಅಲೆಕ್ಸಾಂಡರ್ ಮಹಾರಾಜ ಡಾಕ್ಟರ್ಗೆ. ಡಾಕ್ಟರ್ ಚೆಕ್ ಚೆಕ್ ಮಾಡಿ ಹಿಂಗ ಅಂತಾನ, ನೋಡ್ರಿ ಮಹಾರಾಜ, ಬಹಳ ಅಂತಂದ್ರೆ ಇನ್ನೊಂದು 5-6 ವರ್ಷ ಬದುಕಬಹುದು, ಅದಕ್ಕಿಂತ ನಿಮಗೆ ಬದುಕಲಿಕ್ಕೆ ಆಗೋದಿಲ್ಲ ಅಂದ. ಡಾಕ್ಟರ್ ಹೇಳ್ತಾರಿಲ್ರಿ ಚೆಕ್ ಮಾಡಿ, ಬಹುಶಃ ಬಳಕರ್ತರಿಗೆ ಇರ್ತಾನಿಲ್ಲ, ಗ್ಯಾರಂಟಿ ಇಲ್ಲ ಅಂತ ಕೂಡ ಹೇಳ್ತಿರ್ತಾರೆ. ಹಂಗ ಹೇಳಿದವರು ಸಮೇತ ಅದಾರ. ಆದ್ರೆ ಇನ್ನೊಂದು ನೆನಪಿರ್ಲಿ, ನಮ್ಮ ಭಾಗದೊಳಗೆ ಒಳಬಳ್ಳಾರಿ ಚನ್ನಬಸವತಾತ್ಮವ್ರು ಅಂತ ಬರ್ತಾರೆ. ಆ ಮಠಕ್ಕೆ ಒಬ್ಬ ಹೋಗಿದ್ದ, ಕ್ಯಾನ್ಸರ್ ಆಗ್ಯದಂತ. ಡಾಕ್ಟರ್ ಹಿಂಗ 5 ತಿಂಗಳು ಲಾಸ್ಟ್ ಅಂತ ಹೇಳಿಬಿಟ್ಟಾರ್ರಿ. ಅಂದ ಕೂಡಲೇ ಗುರುಗಳು ಮಠದಾಗ ಕಸ ಹೊಡಿ, ಮಠದಾಗ ಪ್ರಸಾದ ಮಾಡು, ಆರಾಮಾಗತ್ತಂದ್ರು. ಡಾಕ್ಟರ್ 5 ತಿಂಗಳು ಹೇಳಿದ್ದ 50 ವರ್ಷ ಬದುಕಿದ ಪುಣ್ಯಾತ್ಮ. ಅಂದ್ರ ಗುರುವಿನ ಕೃಪಾ ಕಟಾಕ್ಷ ಬಹಳ ದೊಡ್ಡದು ಅಂತ ಇದು ನಾವು ತಿಳ್ಕೊಂಡಿಲ್ಲ. ನಾವು ಸಂಕಟ ಬಂದಾಗ ಅಷ್ಟೇ ವೆಂಕಟರಮಣ ಅಂತ ಗುಡಿಯಾಗ ಗಂಟೆ ಬರ್ಸೋದು ಕಲ್ತ್ಬಿಟ್ಟಿವಿ. ನಾವು ಇಷ್ಟೇ ಕಲ್ತೀವಿ. ನಾವು ನಮ್ಗೆ ತ್ರಾಸ ಆದಾಗ ಅಷ್ಟೇ ಹೋಗ್ತೀವಿ. ಸುಖ ಹೆಚ್ಚಾಯ್ತಂದ್ರೆ ಒಳ್ಳೆ ನೋಡಾರಲ್ಲ ನಾವು. ಅದಕ್ಕ ಭಗವಂತ ಬಹಳ ಶಾಣೆ ಅದನ. ಒಮ್ಮೆ ಕೊಟ್ಟು ನೋಡ್ತಾನ, ಒಮ್ಮೆ ಕಸಗೊಂಡು ನೋಡ್ತಾನ. ಆದ್ರೆ ಒಂದು ತಿಳ್ಕೊಳ್ಬೇಕು, ಕೊಟ್ಟಾನಂತ ಹಿಗ್ಗಬಾರ್ದಂತ, ಕೊಟ್ಟಿಲ್ಲ ಅಂತ ಕೂಗಬಾರ್ದಂತ, ಒಂದೇ ಸಮಾನ ಇದ್ದವ ಜಗತ್ತಿನೊಳಗೆ ಮೆರೆದು ಹೋಗ್ತಾನ ಅಂತ ಇದು ತಿಳ್ಕೊಳ್ಬೇಕ. ಅಲೆಕ್ಸಾಂಡರ್ ಮಹಾರಾಜ ಹಿಂಗ ಅಂತಾನ, ನನಗ ಬಹಳ ತ್ರಾಸ ಆಗ್ಯದ, ನನಗೆ ಇನ್ನ ಕೆಲವು ವರ್ಷ ಬದುಕಬೇಕ, ಏನಾದ್ರೂ ಉಪಚಾರ ಮಾಡ್ರಿ ಅನ್ನುವಾಗ ಡಾಕ್ಟರ್ ಚೆಕ್ ಮಾಡಿ ಹಿಂಗ ಅಂತಾನ, ಒಂದು 6 ವರ್ಷದಕ್ಕಿಂತ ಮೇಲೆ ಬದುಕಕ್ ಆಗೋದಿಲ್ಲ ಅಂತ. ಡಾಕ್ಟರ್ ಹಿಂಗ ಅನ್ನುವಾಗ ರಾಜ ಅಂತಾನ, ಹೊಲ ಹೋಗ್ಲಿ, ಮನಿ ಹೋಗ್ಲಿ, ಬೆಳ್ಳಿ ಹೋಗ್ಲಿ, ಬಂಗಾರ ಹೋಗ್ಲಿ, ದುಡ್ಡು ಹೋಗ್ಲಿ, ಏನೆಲ್ಲ ಹೋದ್ರ ಚಿಂತಿಲ್ಲ, ನಾನು 100 ವರ್ಷ ಬದುಕಬೇಕು ಅಂದ. ಅವಾಗ ಡಾಕ್ಟರ್ ಹಿಂಗ ಅಂತಾನ, ತಮ್ಮ ಸುಮ್ಕುದ್ರ, ನಾಳೆ ಚಲೋ ಗಂಡ ಸಿಗ್ತಾನ, ನನಗಿಂತ ಒಳ್ಳೆ ಅಂತ ಸುಮ್ಕುದ್ರ. ಡಾಕ್ಟರ್ ಹಿಂಗ ಅನ್ನುವಾಗ ರಾಜ ಏನೆಲ್ಲ ಹೋಗ್ಲಿ, ನಾನು ಬಹಳ ದಿನ ಬದುಕಬೇಕು ಅಂದ. ಅವಾಗ ಡಾಕ್ಟರ್ ಅಂತಾನ, ನೋಡ್ರಪ್ಪ, ಇರೋದಂತ ಹೇಳ್ಬಿಟ್ಟಿನಿ, ಉಳಿಯೋದು ಬಿಡೋದು ಅದು ಭಗವಂತನಿಗೆ ಬಿಟ್ಟದ್ದು ಅಂತ ಹೇಳಿ ಹೋದ. ಅಲೆಕ್ಸಾಂಡರ್ ಮಹಾರಾಜ ಹಿಂಗ ಆಲೋಚನೆ ಮಾಡಿದ, ಎಷ್ಟೋ ದೇಶಗಳೊಳಗೆ ಯುದ್ಧವನ್ನ ಮಾಡಿ ನಾನು ಗೆದ್ದಿದ್ದ ಕರೆ, ನನ್ನ ಜೀವನ ಪರ್ಯಂತರವಾಗಿ ಯುದ್ಧ ಮಾಡಿದ ಕರೆ, ಆದರೆ ಸಾವಿನ ಯುದ್ಧ ಮಾಡಿ ನನಗೆ ಗೆಲ್ಲಕ್ ಆಗ್ಲಿಲ್ಲಲ್ಲ. ನನ್ನ ಹಾಗೆ ಜಗತ್ತಿನ ಜನಗಳು ಸುಮ್ಮನೆ ವ್ಯರ್ಥವಾಗಿ ಕಾಲ ಕಲಿಬಾರದು ಅಂತ ತಿಳ್ಕೊಂಡು ಅವತ್ತಿನ ದಿನ ಪ್ರಜೆಗಳನ್ನ ಕರೆಸಿ ಹೇಳ್ತಾನೆ, ನಾನು ಗಳಿಸಿರುವಂತ ಸಂಪತ್ತು ನಾ ಸತ್ತ ಮೇಲೆ ನನ್ನ ಹೆಣದ ಮೇಲೆ ಹಾಕೊಂಡು ಹೋಗ್ರಿ. ನಿಮ್ಮೆಲ್ಲರಿಗೂ ಗೊತ್ತಿರ್ತಾರ, ಸತ್ತಾಗ ಮಂಡಕ್ಕಿ ಅಂಚಿಗ ಉಕ್ಕಿ ಅಂತ ಹೋಗ್ತಿರ್ತಾರ, ಚಿಲ್ಲರ್ ಅಕ್ಕಿ ಅಂತ ಹೋಗ್ತಿರ್ತಾರ. ₹1 ಬಿಲ್ಲೆ, ₹2, ₹5 ಹಾಕ್ತಿರ್ತಾರ. ಹಿಂದಿದ್ದವರು ಕೆಲವರು ಆರ್ಸ್ಕೊಂತ ಹೋಗ್ತಿರ್ತಾರ. ಆದ್ರೆ ಇನ್ನೊಂದು ತಿಳ್ಕೊಳ್ಬೇಕು, ಅವ ಸತ್ತು ಹೋದವನ ಮೇಲೆ ಹಾಕ್ತಿರ್ತಾರಲ್ಲ, ಅದು ಒಂದು ಏನ್ ವಿಶೇಷ ಇದೆ ಅಂತಂದ್ರ, ನೀನ್ ಸತ್ತೇನು ಹೊಂಟಿಕೆರಪ್ಪ, ನಿನ್ ಜೊತೆ ಕೊನೆಗೆ ₹1 ಸಮೇತ ಬರ್ಲಿಲ್ಲಲ್ಲ ಅಂತ ಇದು ಜಗತ್ತಿನ ಜನ ತಿಳ್ಕೊಳ್ಳಿ ಅಂತ ಹಾಕ್ತಿರ್ತಾರ. ಅದು ನಮಗ್ ಗೊತ್ತಿರಂಗಿಲ್ಲ. ಆದ್ರೆ ಇರ್ಲಿ, ಆ ಮಾತು ಬೇರೆ. ಅವ ಹಿಂಗ ಅಂತಾನ ಪ್ರಜೆಗಳನ್ನ ಕರೆಸಿ, ನೋಡ್ರಿಪ್ಪ, ಮಹಾರಾಜ ಹೀಗಂತಾನೆ, ನಾನು ಎಷ್ಟೋ ಯುದ್ಧಗಳನ್ನು ಮಾಡಿ ಗೆದ್ದಿದ್ದ ಕರೆ, ಸಾವಿನ ಯುದ್ಧ ಗೆಲ್ಲಕ್ಕಾಗ್ಲಿಲ್ಲ. ನನ್ನ ಹಾಗೆ ಜಗತ್ತಿನ ಜನ ಕತ್ತಲದೊಳಗ ಇರಬಾರ್ದಂತ ತಿಳ್ಕೊಂಡ ಇಡೀ ಪ್ರಜೆಗಳಿಗೆ ಹಿಂಗೆ ಹೇಳ್ತಾನೆ, ನಾನು ಗಳಿಸಿದ ಸಂಪತ್ತು ನನ್ನ ಹೆಣದ ಮೇಲೆ ಹಾಕೊಂಡ್ ಬರ್ರಿ, ಆದ್ರೆ ನನ್ನ ಹೆಣ ಒತ್ಕೊಂಡು ಹೋಗುವಾಗ ನನ್ನ 2 ಕೈ ಹೊರಗಿಟ್ಕೊಂಡು ತಗೊಂಡು ಹೋಗ್ರಿ ಅಂದ ಮಹಾರಾಜ. ಅವಾಗ ಪ್ರಜೆಗಳು ಯಾಕೆ ಮಹಾರಾಜ ಅಂದ್ರು, ಬರುವಾಗ ನಾನು ಹೆಂಗ ಬಂದಿದ್ದ, ಹೋಗುವಾಗ ಹಂಗ ಹೊಂಟೀನಿ, ನನ್ನಂಗ ಜಗತ್ತಿನ ಜನ ಹೋಗಬಾರದು ಅಂತ ಒಂದು ಕುರುಹು ತೋರಿ ಹೋದನಂತ ಅಲೆಕ್ಸಾಂಡರ್ ಮಹಾರಾಜ. ಇಷ್ಟೆಲ್ಲ ನಮಗ್ ಗೊತ್ತಿರ್ತಾವ.
ಬರುವಾಗ ಬೆತ್ತಲೆ, ಹೋಗುವಾಗ ಬೆತ್ತಲೆ, ನಡುವೆ ಕತ್ತಲೆ ತುಂಬಿಕೊಂಡಿವಿ. ಆ ಕತ್ತಲ ಕಳ್ಕೊಳ್ಬೇಕು ಅಂತ ತಿಳ್ಕೊಂಡು ಗುರುವಿನ ಹತ್ತಿರ ಬರ್ಬೇಕಂತ. ನಿಮ್ಮ ಕತ್ತಲ ಕಳೆಯಕ ಗುರುಗಳು ಬಂದಾರ. ಕೆಲವರು ಮನಿ ಬಿಟ್ಟು ಬಂದಿಲ್ಲ, ಕೆಲವರು ಟಿವಿ ಬಿಟ್ಟು ಬಂದಿಲ್ಲ, ಕೆಲವರು ಹೊಲ ಬಿಟ್ಟು ಬಂದಿಲ್ಲ. ಆದ್ರೆ ಮನಿ ಬರ್ಲಿಲ್ಲ, ಟಿವಿ ಬರ್ಲಿಲ್ಲ, ಯಾವುದು ಬರ್ಲಿಲ್ಲ. ಆದ್ರೆ ಗುರುವಿನ ಮೇಲೆ ಯಾರ ನಂಬಿಕೆ ಇಡುತ್ತಾರ ಅವ್ರ ಬದುಕಿನೊಳಗ ಸಾಯೋ ಅಲ್ಲಿವರೆಗೆ ಗುರು ಜೊತೆಗಿರ್ತಾನೆ ಅನ್ನುವಂತ ನಂಬಿಕೆ ನಮ್ಮೊಳಗೆ ಇಟ್ಟುಕೊಂಡಾಗ ಬದುಕು ಸಾರ್ಥಕತೆ ಹೊಂದುತ್ತದೆ ಎನ್ನುವಂತ ವಿಚಾರದೊಂದಿಗೆ ಇವತ್ತಿನ ದಿನ ನಮ್ಮ ಗ್ರಾಮಕ್ಕೆ ಪಾದಾರ್ಪಣೆಯನ್ನು ಮಾಡಿರ್ತಕ್ಕಂಥ ನಮ್ಮ ಜಂಗಮರ ಹೊಸಳ್ಳಿಯ ಪುರವರ್ಗ ಮಠದ ಅಜಾತ ಶಂಭುಲಿಂಗ ಶಿವಾಚಾರ್ಯ ಮಹಾಸ್ವಾಮಿಗಳಿಗೆ ನಮ್ಮ ಗ್ರಾಮದ ವತಿಯಿಂದ ಜೋರಾದ ಚಪ್ಪಳೆ ಮುಖಾಂತರ ಅವರಿಗೆ ನಮ್ಮ ಗ್ರಾಮದ ವತಿಯಿಂದ ಭಕ್ತಿಯ ಒಂದು ಮಾಲಾರ್ಪಣೆಯ ಸ್ವಾಗತವನ್ನ ನಾವು ನೀವೆಲ್ಲ ನಡೆಸಿಕೊಡೋಣ. ಅದರ ಜೊತೆಗೆ ಈ ಭಾಗದೊಳಗ ಜ್ಯೋತಿಷ್ಯ ಪಂಡಿತೋತ್ತಮರು ತೊಂದರೆ ತಾಪತ್ರೆ ಏನೇ ಬಂದರ ಸಮೇತ 10-15 ದಿನದೊಳಗ ಅವು ಕಳೆದು ತೋರಿಸುವಂತ ದಿವ್ಯ ಶಕ್ತಿ ಉಳ್ಳಂತ ಆ ಜಗನ್ಮಾತೆಯ ಆರಾಧಕರ ಸುಪುತ್ರರಾಗಿರ್ತಕ್ಕಂಥ ಪೂಜ್ಯ ಚಾಮರಾಜ ತಾತನವರು ಬಂದಿದ್ದಾರೆ. ಅವರಿಗೆ ಸಮೇತ ನಮ್ಮ ಗ್ರಾಮದ ವತಿಯಿಂದ ಗೌರವ ಸಮರ್ಪಣೆ ಇರ್ತದೆ. ನಮ್ಮ ಗ್ರಾಮದವರು ಹಿರಿಯರು ಆ ಕಾರ್ಯಕ್ರಮವನ್ನ ನಡೆಸಿಕೊಡ್ಬೇಕು. ಅದಕ್ಕಿಂತ ಪೂರ್ವದೊಳಗ ನಮ್ಮ ನಾಡಿನ ಪ್ರಖ್ಯಾತ ಗಾಯಕರು, ಗಜಲ ಗಾಯಕರು, ಅನುಭಾವಿಗಳು, ಶಾಸ್ತ್ರಿಗಳು, ಹಾಸ್ಯ ಕಲಾವಿದರಾಗಿರತಕ್ಕಂಥ ನಮ್ಮ ಶರಣಯ್ಯ ತಾತನವರ ಒಂದು ಪ್ರಾರ್ಥನೆ ಗೀತೆಯನ್ನು ಆಡಿದ ಮೇಲೆ ಮುಂದಿನ ಕಾರ್ಯಕ್ರಮ ನಾವು ನಾವೆಲ್ಲ ಆಲಿಸೋಣ. ಮರುಳೇ ಮರೆತಿರಬೇಡ, ಮರೆತಿರಬೇಡ, ಮಾಡು ಶ್ರೀ ಶಿವ ಭಜನ ಮದೆ, ಮಾಡು ಗುರುವಿನ ಭಜನ. ಮರುಳೇ
ಧರಿಸೋ ದೃಢ ಭಕ್ತಿಯ ನೀಡಿಸೋ ಶಿಶುನಾಳಧೀಶ್ವರ ಶಿಶುನಾಳಧೀಶ್ವರ शिवसानमजय नमः। श्री जगद्गुरु पंचाचार्य महाराज की, राजराजेश्वरी माता की, हानगल्ल गुरु कुमारेश्वर महाराज की, गुरु पंचाक्षरेश्वर महाराज की, गुरु पुट्टराजेश्वर महाराज की, अजात शंभुलिंग शिवाचार्य महाराज की, श्री ईश्वर महाराज की, सुन्ने कुंतर महाराज की, श्री गुरुपेल्लम संगीत सागरं चैव साहित्य भूषणं ततः लिंग पूजा सदानंद वंदे गुरुकुमार पंचाक्षर पुट्टराज ಕಲಿರಾತ ಗುರುಬರ ಆರಂಭಾದಿ ಕಾಲದಲ್ಲಿ ಪ್ರಾತಸ್ಮರಣೀಯರಾದ ಜಗದಾದಿ ಜಗದ್ಗುರು ರೇಣುಕಾದಿ ಪಂಚಾಚಾರ್ಯರನ್ನ ಬಸವಾದಿ ಶಿವಶರಣರನ್ನ ಯಡಿಯೂರ ತೋಂಟದ ಸಿದ್ಧಲಿಂಗ ಇತಿಬೆಳ್ಳರನ್ನ ಭಕ್ತಿಯಿಂದ ಸ್ಮರಣೆ ಮಾಡಿ ಸದಾಕಾಲದಲ್ಲಿ ಸಮಾಜವೆಂದ ಬದುಕಿ ಬಾಳಿ ಕತ್ತಲುಳ್ಳ ಸಮಾಜಕ್ಕೆ ಬೆಳ್ಳ ಬೆಳಕ ನೀಡಿ ಶಿವಯೋಗ ಮಂದಿರವನ್ನು ಸಂಸ್ಥಾಪನೆಗೈದ ಸಮಾಜದ ಸಂಜೀವಿನಿ ಅಪ್ಪ ಹಾನಗಲ್ ಕುಮಾರ ಶಿವೆಗಳವರ ಪರಮ ಪವಿತ್ರವಾದ ಪಾದಾರ ಬಿಂದಗಳನ್ನ ನತಮಸ್ತಕದಲ್ಲಿರಿಸಿ ಅವರ ಆಶೀರ್ವಾದವನ್ನು ಬೇಡಿ ಅರಮನೆಯ ಸಂಗೀತವನ್ನು ಗುರುಮನೆಗೆ ತಂದಿರುವ ದಕ್ಷಿಣ ಭಾರತದ ಸಂಗೀತ ಕಾಶ್ಯನಾಗಿಸಿ ಶ್ರೀ ವೀರೇಶ್ವರ ಪುಣ್ಯಾಶ್ರಮವನ್ನು ಸಂಸ್ಥಾಪನೆಗೈದಿರುವ ಆರಾಧ್ಯ ಗುರುದೇವರ ಗುರುಶ್ರೇಷ್ಠರು ಉಭಯಗಾನ ವಿಶಾರದರಾಗಿರುವ ಶ್ರೀ ಗುರು ಪಂಚಾಕ್ಷರೇಶ್ವರ ಪಾವನ ಕರ್ತೃತ್ವ ಶಕ್ತಿ ಭಕ್ತಿನ ಸಂಚಕನಾಗಿ ಭಕ್ತಿ ಹೋತರು ಎನ್ನ ಬದುಕಿಗೆ ಬಂಗಾರದ ಬದುಕನ್ನು ಕರುಣಿಸಿದ ತ್ರಿವಿಧ ದಾಸೋಹಿಗಳು, ತ್ರಿಕಾಲ ಪೂಜ್ಯನಿಷ್ಠರು, ತ್ರಿಭಾಷಾ ಪಂಡಿತೋತ್ತಮರು, ತಾನಂದನಾಗಿ ಜನಿಸಿಕೊಡ ಜಗತ್ತಿನ ಅಂಧತ್ವನ ಅಲ್ಲಿದ ಗದಗಿನ ಗಾನಯೋಗಿ ಶಿವಯೋಗಿ ಪಂಡಿತ ಪುಟ್ಟರಾಜ ಗುರುಗಳನ್ನ ಪರಮಪೂಜ್ಯ ಕಲ್ಲೇಜರನ್ನ ಎನ್ರನ್ಮಂದಲ್ಲಿ ಸ್ಥಾಪಿಸಿ ಧ್ಯಾನಿಸಿ ಪ್ರಾರ್ಥಿಸಿ ಸುಕ್ಷೇತ್ರ ಬ್ಯಾಲಚಿಂತೆ ಗ್ರಾಮದ ಆರಾಧ್ಯ ದೈವನಾಗಿರುವ ಶ್ರೀ ಈಶ್ವರನಲ್ಲಿ ಭಕ್ತಿಯ ನಮಸ್ಕಾರಗಳನ್ನ ಸಲ್ಲಿಸಿ 8ನೇ ವರ್ಷದ 6ನೇ ಗ್ರಾಮವಾಗಿರ್ತಕ್ಕಂಥ ಬ್ಯಾಲಚಿಂತಿ ಗ್ರಾಮದ ಸದ್ಭಾವನಾ ಯಾತ್ರೆಯ ಪಾವನ ಭವ್ಯ ದಿವಸ ಸಾನ್ನಿಧ್ಯವನ್ನ ದಯಪಾಲಿಸಿರುವ ಜಂಗಮರಸಳ್ಳಿ ಗ್ರಾಮದ ಪುರವರ್ಗ ಮಠದ ಪರಮ ಪೂಜ್ಯ ವರೇಣ್ಯರು, ತಪೋನಿಧಿಗಳು, ಬಾಲ ತಪಸ್ವಿಗಳು, ಶಿವಯೋಗಿ ಸ್ವರೂಪರಾಗಿರತಕ್ಕಂಥ ಶ್ರೀ ಅಜಾತ ಶಂಭುಲಿಂಗ ಶಿವಾಚಾರ್ಯ ಸ್ವಾಮಿಗಳನ್ನ ತಮ್ಮೆಲ್ಲರ ಜೋರಾದ ಭಕ್ತಿಯ ಚಪ್ಪಾಳಿಯೊಂದಿಗೆ ಪರಂಪೂಜ್ಯರನ್ನ ಈ ಕಾರ್ಯಕ್ರಮಕ್ಕೆ ಸ್ವಾಗತ ಮಾಡ್ತಾ ಗ್ರಾಮದ ಹಿರಿಯರು ಬಂದು ಪರಂಪೂಜ್ಯರಿಗೆ ಗೌರವ ಸಮರ್ಪಣೆಯನ್ನು ಸಲ್ಲಿಸಬೇಕಾಗಿ ವಿನಂತಿಸಿಕೊಳ್ತೇನೆ. ಮಲ್ಲಿಕಾರ್ಜುನ ಗೌಡರು. ಅದೇ ರೀತಿಯಾಗಿ
ಅದೇ ರೀತಿಯಾಗಿ ಈ ಕಾರ್ಯಕ್ರಮಕ್ಕೆ ಆಗಮಿಸಿ ತಮ್ಮದೇ ಆದ ನುಡಿ ಸೇವೆಯನ್ನು ಸಲ್ಲಿಸಲು ಆಗಮಿಸಿರತಕ್ಕಂಥ ನಾಗೇನಹಳ್ಳಿಯ ಶ್ರೀಮದ್ ಉಜ್ಜಯಿನಿ ಶಾಖಾ ಪರಂಪರೆಯ ಶ್ರೀ ಪೂಜ್ಯ ಚಾಮರಾಜನಾಥರಿಗೆ ಜೋರಾದ ಭಕ್ತಿಯರೊಂದಿಗೆ ಅವರಿಗೂ ಕೂಡ ಜೋರಾದ ಚಪ್ಪಾಳೆಯೊಂದಿಗೆ ಈ ಕಾರ್ಯಕ್ರಮಕ್ಕೆ ಸ್ವಾಗತ ಮಾಡುತ್ತಾ ಅವರಿಗೆ ಮಾಲಾರ್ಪಣೆ ಮಾಡಬೇಕಾಗಿ ವಿನಂತಿಸುತ್ತೇವೆ. ಅದೇ ರೀತಿಯಾಗಿ ಈ ಕಾರ್ಯಕ್ರಮಕ್ಕೆ ಆಗಮಿಸಿ ತಮ್ಮದೇ ಆದ ಅದ್ಭುತವಾದ ಪ್ರವಚನದ ನುಡಿ ಸೇವೆಯನ್ನು ಸಲ್ಲಿಸಿರ್ತಕ್ಕಂಥ ನಾಡು ಕಂಡ ಪ್ರವಚನ ವರೇಣ್ಯರು ಮಾರ್ಗದರ್ಶಿನಿಯ ಪೂಜ್ಯರಾಗಿರ್ತಕ್ಕಂಥ ಶ್ರೀ ದರಗಡ್ಡೆಯ ಹಿರಿಮಠದ ಪರಮ ಪೂಜ್ಯರಾಗಿರ್ತಕ್ಕಂಥ ಶ್ರೀ ದೊಡ್ಡಬಸಯ್ಯ ತಾತನವರಿಗೆ ಜೋರಾದ ಭಕ್ತಿಯ ಚಪ್ಪಾಳೆಯೊಂದಿಗೆ ಕಾರ್ಯಕ್ರಮಕ್ಕೆ ಸ್ವಾಗತ ಮಾಡ್ತಾ ಅದೇ ರೀತಿಯಾಗಿ ಈ ಕಾರ್ಯಕ್ರಮದಲ್ಲಿ ತಮ್ಮದೇ ಆದ ಸುಮಧುರವಾದ ನಾದ ಸುನಾದ ಸಂಗೀತದ ಸೇವೆಯನ್ನು ಸಲ್ಲಿಸತಕ್ಕಂಥ ನಾಡು ಕಂಡ ಯುವ ಕಲಾವಿದರಲ್ಲಿ ಒಬ್ಬರಾಗಿರ್ತಕ್ಕಂಥ ಶರಣಯ್ಯ ಸ್ವಾಮಿ ಸೋಮನಾಳ್ ಅವರಿಗೆ ಜೋರಾದ ಚಪ್ಪಾಳಿಯೊಂದಿಗೆ ಕಾರ್ಯಕ್ರಮಕ್ಕೆ ಸ್ವಾಗತ ಮಾಡುತ್ತಾ ಅದೇ ರೀತಿಯಾಗಿ ನಾದ ನುನಾದ ಸುನಾದದ ಜೊತೆಗೆ ತಾಳದ ಸುನಾದವನ್ನು ತಮಗೆಲ್ಲ ಗುಣಪಡಿಸುತ್ತಿರುವ ನಾಡು ಕಂಡ ಹಿರಿಯ ತಬಲ ಚೇತನರಾಗಿರ್ತಕ್ಕಂಥ ಶ್ರೀ ಹಾಲ್ಬೆ ಮೌನೇಶ್ ಅಣ್ಣನವರಿಗೆ ಜೋರಾದ ಚಪ್ಪಾಳೆಯೊಂದಿಗೆ ಕಾರ್ಯಕ್ರಮಕ್ಕೆ ಸ್ವಾಗತ ಮಾಡುತ್ತಾ ಅದೇ ತೆರನಾಗಿ ಸವಣ್ಣ ವಾದಕದ ಸೇವೆಯನ್ನು ಮಾಡುತ್ತಿರುವ ಶರಣೆ ತಾತನವರಲ್ಲಿ ಸೇರಿರ್ತಕ್ಕಂಥ ಎಲ್ಲ ಶರಣ ತಂಡ ತಾಯಿಗಳ ಮುದ್ದು ಮಕ್ಕಳೇ, ನಿಮ್ಮೆಲ್ಲರ ಅಂತರಾತ್ಮದಲ್ಲಿ ಬೆಳಗುವ ಶಿವಚೇತನಕ್ಕೆ ಸೋಮನಾಳ ಕಂದನ ಶರಣಾರ್ಥಿಗಳು. ಬಿಡ್ರಿ ಕೇಳ್ರಿ, ಗಲಾಟ ಮಾಡೋದು ಆಮೇಲೆ ಮಾಡಂತ. ಇಲ್ಲಿ ಬರುವಾಗ ಅಲ್ಲಿ ನಾಗೇನಹಳ್ಳಿ ತಕ್ಕ ಒಂದು ದೇವ್ ನಿಂತತ್. ಏನ್ ನಿಂತತ್ ಹೇಳ್ರಿ, ನೋಡಿರ ಮಿಕ್ಕಿದಾರ ಅಂತ ಹೆಂಗಾಯ್ತಂದ್ರ ಪರಿಸ್ಥಿತಿ ನೋಡಿ ಅಂದ್ಮೇಲೆ ಮತ್ತೇನ್ ಹೇಳಕ್ ಇರಂಗಿಲ್ಲ ಅಂತ. ಯಾಕ ಗುರುಗಳು ಬರಬೇಕು, ಯಾಕೆ ಗುಡಿ ಕಟ್ಟಿದ್ರು ಊರಾಗ? ಗುಡಿಗಳು ಕಟ್ಟೋದು, ಮನ್ಯಾಗ ಜಗಲಿ ಕಟ್ಟೋದು ಪದ್ಧತಿ ಐತೆ ಅಂತ ಕಟ್ಟೋದಲ್ಲ. ಈ ನಿಮ್ ಮನ್ಯಾಗೆಲ್ಲ ಜಗಲ್ ಅದಾವಲ್ಲ, ಊರಾಗ ಗುಡಿ ಐತಿ, ಮನ್ಯಾಗ ಜಗಲ್ ಅದಾವ. ಯಾಕದಾವ ಹೇಳ್ರಿ ನೋಡೋಣ. ಯಾರ ಹತ್ರನೂ ಉತ್ತರನೇ ಇಲ್ಲ. ಏನ್ರ ಜರ ಹಿಂದ್ಲವ್ರ ಗುಡಿ ಕಟ್ಟಿದ್ರು, ಗುಡಿ ಕಟ್ಟಿದ್ರು, ನಾವು ಮನ್ಯಾಗ ಜಗಲಿ ಕಟ್ಟಬೇಕಂತ ಹೇಳ್ಯಾರ. ಅದ ಕಟ್ಟಿ ವಾಟ ಅದಾಟ ಗೊತ್ತು ನಮಗೆ, ಉಳಿದದ್ದೇನೋ ಗೊತ್ತಿಲ್ಲ. ಮನ್ಯಾಗ ಜಗಲಿ ಕಟ್ಟಿದ್ರೆ ಯಾಕ, ಊರಾಗ ದೇಗಲು ಕಟ್ಟಿದ್ರೆ ಯಾಕ ಅಂತ ಕೇಳ್ತಾ ಹೋದ್ರೆ ನಮ್ಮ ಹತ್ರ ಯಾರ ಹತ್ರ ನೋಡ್ತಿರಲ್ಲ. ಹುಡ್ರ ಇಲ್ಲ ಕೂತಾರ, ಯಾವ ದೇವ್ರನ್ನ ಬೇಡ್ಕೊಂಡು ಆಡದಾರ ನಿಮ್ಮ ಪುಣ್ಯಾತ್ಮರು. ಒಬ್ಬೊಬ್ಬ ಒಂದೊಂದೊಂದೊಂದು ಮುತ್ತಿದ್ದಂಗ ಅದಾವ. ಸುಮ್ಮನೆ ಕೂಡ್ರಿ. ಊರಲ್ಲಿ ದೇವಸ್ಥಾನ ಕಟ್ಟಿದ್ರು, ಕಟ್ಟಿ ಆ ದೇವಸ್ಥಾನ ಒಳಗೊಂದು ಮೂರ್ತಿಯನ್ನು ಪ್ರತಿಷ್ಠಾಪನೆ ಮಾಡಿದ್ರು. ಮೂರ್ತಿ ಪ್ರತಿಷ್ಠಾಪನೆ ಮಾಡಿ ಆ ದೇವಸ್ಥಾನಕ್ಕೆ ಅನೇಕ ಜನ ವರ್ಷಕ್ಕೊಮ್ಮೆ ಜಾತ್ರೆಯನ್ನ ಇಟ್ರು. ಜಾತ್ರೆ ನೆಪದಾಗ ಇಡೀ ಊರ್ ಜನ ಸೇರ್ತಕ್ಕಂಥ ಕಾರ್ಯವನ್ನ ನಮ್ಮ ಹಿರಿಯರ ಪದ್ಧತಿ ಹಾಕೊಂಡು ಬಂದ್ರು. ಹೌದು, ಇದನ್ನ ಮಾಡಿದ್ರೆ ಯಾಕಂತ ಕೇಳ್ತಾ ಹೋದ್ರ, ಊರಾಗ ಶ್ರೀಮಂತಿಕೆ ಐತಂತ ತೋರ್ಸಾಕ ಜಾತ್ರೆ ಮಾಡೋಂಗಿಲ್ಲ. ಏನ್ ಹೇಳ್ರಿ, ಊರ ಬಹಳ ಸ್ಥಿತಿವಂತರದೀವಿ, ಬಹಳ ಯೋಗ್ಯವಂತರದೀವಿ, ನಾವು ಎಲ್ಲ ಊರಾಗ ಜಾತ್ರೆ ಮಾಡ್ತೀವಂತ ತೋರ್ಸಾಕ ಜಾತ್ರೆಗಳನ್ನ ಮಾಡ್ತೀವಿ ಅನ್ಕೊಂಡು ಜಾತ್ರೆಯನ್ನ ಮಾಡ್ಲಿಲ್ಲ. ಊರಿನೊಳಗ ದೇವಸ್ಥಾನ ಕಟ್ಟಿದ್ ಯಾಕಂತ ಕೇಳ್ತಾ ಹೋದ್ರ, ಪ್ರತಿಯೊಬ್ಬರು ಕೂಡ ಭಕ್ತಿವಂತರಾಗ್ಲಿ ಅನ್ನೋ ಕಾರಣಕ್ಕಾಗಿ ದೇವಸ್ಥಾನ ಕಟ್ಟಿದ್ರು, ಮಸೀದಿಗಳನ್ನ ಕಟ್ಟಿದ್ರು, ಚರ್ಚ್ಗಳನ್ನ ಕಟ್ಟಿದ್ರು. ಮನ್ಯಾಗ ಜಗಲಿ ಕಟ್ಟಿದ್ರೆ ಯಾಕಂತ ಕೇಳ್ತಾ ಹೋದ್ರ ನೋಡು, 24 ತಾಸಿನೊಳಗ 24 ತಾಸುಗಳ ಕಾಲ ನೀನು ದೇವರ ಭಜನೆಯನ್ನ, ದೇವರ ಸ್ತುತಿಯನ್ನ ಮಾಡಕ್ ಆಗೋಂಗಿಲ್ಲ. ಹಾಗಾಗಿ ನೀ ಸ್ನಾನ ಮಾಡಿದ ಬಳಿಕ ಒಂದು 5 ನಿಮಿಷ
ಆ ಜಗಲಿ ಮುಂದೆ ಕೂತ್ಕೊಂಡು ನಿಮ್ಮ ಮನೆ ದೇವರನ್ನಾಗ್ಲಿ, ಊರಿನ ದೇವರನ್ನಾಗ್ಲಿ, ನಿಮ್ಮ ಗುರುಗಳನ್ನಾಗ್ಲಿ ನೆನೆಸಿಕೊಂಡು 5 ನಿಮಿಷ ಆದ್ರೂ ಕೂತ್ಕೊಂಡು ಪೂಜೆ ಮಾಡು ಅನ್ನೋ ಕಾರಣಕ್ಕಾಗಿ ಪೂಜೆ ಮಾಡಿ ಅನ್ನೋ ಕಾರಣಕ್ಕಾಗಿ ಜಗಲಿಗಳನ್ನ ಮಾಡಿದ್ರು. ಊರಾಗ ಭಕ್ತಿ ಉಳಿಲಂತ ದೇವಸ್ಥಾನ ಮಾಡಿದ್ರು. ಅದು ಇವೆರಡು ಮಾಡಿ ಆದ್ರೆ ನಮ್ಮೊಳಗ ಇನ್ನೇನು ಬಂದಿಲ್ಲ ಅಂದ್ರೆ ಭಕ್ತಿ ಅನ್ನೋದು ಬಂದ ಇಲ್ಲೇನ. ನೋಡಿ, ಒಂದು 40 ವರ್ಷದಿಂದ ಬ್ಯಾಲ್ಚಿಂತ ಏನಿದ್ವಿಲ್ರಿ, ಗುಡಿಸ್ಲು ಮನೆ ಇದ್ವು ಇಲ್ರಿ, ನಮಗೆ ಗೊತ್ತಿಲ್ಲ ಒಳಗನ 40 ವರ್ಷಗಳಿಂದ ಗುಡಿಸ್ಲು ಮನೆ ಇದ್ವು. ಅದೇ ಮಣ್ಣಿನ ಮನೆ ಇದ್ವು. ಆ ಮಣ್ಣಿನ ಮನ್ಯಾಗ ಮತ್ತ ಮಲಗಾಕ್ ಬಹಳ ಜಾಗ ಇರ್ಲಿಲ್ಲ, ಆದ್ರ ಮನೆ ತುಂಬಾ ಮಂದಿ ಇರ್ತಿದ್ರು. ಹೌದಿಲ್ರಿ? ಹೇಳಕ್ ಕುಂತಿದ್ ಮತ್ 40 ವರ್ಷದಿಂದ ಏನು ಈ ಊರಿಗೆ ಬಂದಿಲ್ಲ, ಮತ್ ನನಗೇನು ವಯಸ್ಸು 40 ಏನಿಲ್ಲ, ಸುಮ್ಮನೆ ಹೇಳಕ್ ಕುಂತೀನಿ. 40 ವರ್ಷಗಳಿಂದ ಮಣ್ಣಿನ ಮನೆ ಇದ್ವು, ಜೋಪಡಿ ಮನೆ ಇದ್ವು. ಆದ್ರೂ ಮನೆ ತುಂಬಾ ಮಂದಿ ಇದ್ರು, ಆದ್ರೂ ಹೊಟ್ಟೆ ತುಂಬ ಊಟ ಏನಿರ್ಲಿಲ್ಲ, ಆದ್ರ ಕಣ್ತುಂಬ ನಿದ್ದಿತ್ತು, ಆದ್ರ ಆನಂದ ಇತ್ತು. ಎಷ್ಟು ಚಂದ ಆನಂದ ಇತ್ತು ಅಂದ್ರ ಮೈ ಹಣ್ಣಾಗುವಂಗ ದುಡಿತಿದ್ರು. ಹೆಂಗೇಳ್ರಿ? ಮೈ ಹಣ್ಣಾಗುವಂಗ ದುಡಿತಿದ್ರು, ಕಣ್ತುಂಬ ನಿದ್ದೆ ಮಾಡ್ತಿದ್ರು. ಬಹಳ ಚಂದಿದ್ವಿ. ಈಗ ಎಲ್ಲ ಆಗ್ಯಾವ. ಆ ಮಣ್ಣಿನ ಮನೆ ಹೋಗಿ RCC ಮನೆಗಳಾಗ್ಯಾವ, ಜೋಪಡಿ ಹೋಗಿ ದೊಡ್ಡ ದೊಡ್ಡ ಮನೆಗಳಾಗ್ಯಾವ. ಆದ್ರ ಅವಾಗಿದ್ದ ನೆಮ್ಮದಿ, ಅವಾಗಿದ್ದ ತೃಪ್ತಿ ಈಗೇನಾರ ಐತಿ ಅನ್ನೋದನ್ನ ನಿಮ್ ಮನೆ ದೇವ್ರ ಮೇಲೆ ಆಣಿ ಮಾಡ್ರಿ ಹೇಳ್ರಿ ನೋಡೋಣ. ಐತೇನ್ರಿ? ಅವಾಗಿನ ಸಂಪತ್ತು, ಅವಾಗಿನ ಶಾಂತಿ ಐತೇನ್ರಿ? ಯಾಕಿಲ್ಲ ಅಂತ ಕೇಳ್ತಾ ಹೋದ್ರ ನಮ್ಮೊಳಗ ಭಕ್ತಿ ಅನ್ನೋದು ಹೋಗೈತಿ, ಭಯ ಅನ್ನೋದು ಹೋಗೈತಿ. ಆ ಕಾರಣಕ್ಕಾಗಿ ಇವೆಲ್ಲ ಆರಂಭ ಆಗ್ಯಾವ. ದೇವ್ರಂದ್ರ ಭಯ ಇಲ್ಲ, ಗುರುಗಳಂದ್ರ ಭಯ ಇಲ್ಲ, ಗುರು ಅಂದ್ರ ಭಕ್ತಿ ಇಲ್ಲ. ಮತ್ ಇವನ್ನೆಲ್ಲ ಕಡೆಗೆ ಆಣಿಸಿ ನಾವು ದೊಡ್ಡ ದೊಡ್ಡ ಮನೆಗಳು ಕಟ್ಟಿವಿ, ದೊಡ್ಡ ದೊಡ್ಡ ಅಂತಸ್ತುಗಳನ್ನು ಮಾಡ್ಕೊಂಡಿವಿ. ಆದ್ರ ಮತ್ತೆ ನಮಗೆ ಶಾಂತಿ ಕೊಡುವಂತ ಬಿಡ್ಕೊಂಡ್ರ ದೇವ್ರು ನಮಗೆ ಶಾಂತಿ ಕೊಡ್ಲಿಕ್ಕೆ ಸಾಧ್ಯ ಇಲ್ಲ. ತಮ್ಮ ಕಟ್ಟಸತಿ ಮಾಳಿಗೆ ಮೇಲೆ ಮಾಳಿಗೆ, ನಿನಗೆ ಹೋಗೋದು ಬಂತಲ್ಲೋ ನಾಳಿಗೆ. ಕಟ್ಟಸತಿ ಮಾಳಿಗೆ ಮೇಲೆ ಮಾಳಿಗೆ, ನಿನಗೆ ಹೋಗೋದು ಬಂತಲ್ಲೋ ನಾಳಿಗೆ. ನಿನ್ನ ಹೊಯ್ಲಿಕ್ಕೆ ಮಾಡ್ಯಾರ ಹರಕ ಕೌದಿಯ ಜೋಳಿಗೆ, ನಿನ್ನ ಹೊಯ್ಲಿಕ್ಕೆ ಮಾಡ್ಯಾರ ಹರಕ ಕೌದಿಯ ಜೋಳಿಗೆ. ನಿನ್ನ ಹುಟ್ಟು ಬಂದು ಉಣ್ತಾರ ಹೂರಣದ ಹೋಳಿಗೆ, ನಿನ್ನ ಇಟ್ಟು ಬಂದು ಉಣ್ತಾರ ಹೂರಣದ ಹೋಳಿಗೆ. ಮಾಳಿಗೆ ಮೇಲೆ ಮಾಳಿಗೆ ಕಟ್ಟಿದ ಕರೆ ಆರು ಒಂದು ಹೋಗೋದು ಪಕ್ಕ ಐತಲ್ಲ. ದೊಡ್ಡ ಮನೆ ಕಟ್ಟ್ಯಾನ ಅನ್ಕೊಂಡು ಆ ಮನೆ ಮಧ್ಯೆ ಇಡ್ತಾರಲ್ರಿ, ಎಲ್ಲಿ ಇಡ್ತಾರ? ಹೋದಾಗ ಮನಿ ಹೊರಗ 100 ಎಕರೆ ಹೊಲ ಗಳಿಸ್ಯಾನ ಅನ್ಕೊಂಡು 100 ಎಕರೆ ಮಧ್ಯ ಭಾಗದೊಳಗ ಏನಾದ್ರು ಮಣ್ಣು ಮಾಡ್ತಾರನ್ರಿ? ಎಲ್ಲಿ ಮಾಡ್ತಾರ? ಯಾವಾಗ ನಾವು ಮೂಲ್ಯಾಗ ಮಾಡ್ತಾರ. ಅದಕ್ಕ ವರ್ಷ ಸ್ವಲ್ಪ ಪೆಡ್ಲರ್ ಹೊಡೆದು ಅದನ್ನ ಸುಯ್ದು ಸಾದ ಮಾಡಿ ಬಿಡೋಣ. ಯಾಕಂದ್ರೆ ಒಂದ್ ಚೀಲ್ನಲ್ಲಿ ಜಾಸ್ತಿ ಬರ್ತೈತೆ. ಆತನ ಡೇಲಿ ತಗೊಂಡು ಏನ್ ಮಾಡ್ತಾರೆ? ಕೆಲ್ ಪೂಜೆ ಮಾಡೋದು. ನೀ ಬಾಳ ದೊಡ್ಡ ಮನೆ ಕಟ್ಟಿಕರೆ ಆ ಮಧ್ಯದ ಮನೆಯೊಳಗೆ ನಿನ್ನ ಕೂಡಿಸಂಗಿಲ್ಲ, ಹೊರಗ ಕೂಡಿಸ್ತಾರ. 100 ಹೊಲ 100 ಎಕರೆ ಗದ್ದೆಯನ್ನ ಮಾಡಿ ಆದ್ರೆ 100 ಎಕರೆಗೆ ಮಧ್ಯೆ ನಿನ್ನ ಇಡೋಂಗಿಲ್ಲ. ಕೊನೆ ಮಡಿಯ ಕೊನೆ ಗಟ್ಟರೊಳಗೆ ನಿನ್ನ ಇಡ್ತಾರ. ಕಾರಣ ಅಂತ ಕೇಳ್ತಾ ಹೋದ್ರ ನೀ ಗಳಿಸಿದ ಮನ್ಯಾಗ ನಿನಗೆ ಜಾಗ ಇಲ್ಲ, ನೀ ಗಳಿಸಿದ ಹೊಲದಾಗೂ ನಿನಗೆ ಜಾಗ ಇಲ್ಲ ತಮ್ಮ. ನಿನಗೆ ಜಾಗ ಕಾಯಂ ಆಗ್ಬೇಕಾಗಿತ್ತು ಅಂದ್ರ, ನೀ ಬಂದಿದ್ದ ನೀ ತಿಳ್ಕೋಬೇಕಾಗಿತ್ತು ಅಂದ್ರ ಇಂಥ ಮಹಾತ್ಮರ ಪಾದ ಹಿಡ್ಕೊಂಡಾಗ ಮಾತ್ರ ಜೀವನದ ಅರ್ಥ ಆಗ್ತದೆ ಅನ್ನೋದನ್ನ ನಾವು ಕೂಡ ಮರಿಬಾರ್ದು. ಸುಮ್ಮನೆ ಹೊಂಟೇವಿ, ಗಳಿಸಾಕ್ ಹೊಂಟೇವಿ, ಆದ್ರೆ ಏನು ಬೇಕು ಅದನ್ನ ಗಳಿಸೋದನ್ನ ಬರ್ತೇವೆ. ಅದಕ್ಕಾಗಿ ನಿಮ್ಮ ಗ್ರಾಮದೊಳಗ ಎಲ್ಲ ಮನೆಗಳ ವೈಭವ ಆಗ್ಯಾವ, ಆದ್ರ ಭಕ್ತಿ ವೈಭವ ಆಗ್ಬೇಕು. ಮನೆಗಳು ಕಟ್ಟೋದು ದೊಡ್ಡದಲ್ಲ, ಮನಸ್ಸುಗಳನ್ನು ಕಟ್ಟೋದು ಬಹಳ ದೊಡ್ಡದು. ಅದಕ್ಕ ಮನೆಗಳನ್ನ ಕಟ್ಟಾಕ 100 ಇಂಜಿನಿಯರ್ಗಳನ್ನ ಕರೆಸಿ ಕಟ್ಟಬಹುದು. ನಾಳೆ 1000 ಮನೆ ಕಟ್ಟಬಹುದಂದ್ರೆ ಕರೆಸಿ ಬಿಡೋದು.
ಆದ್ರ ಮನಸ್ಸು ಕಟ್ಟಾಕ ಜಗತ್ನಾಗ ಒಬ್ಬ ಯೋಗ್ಯವಾದ ಗುರು. ಆ ಗುರು ಯಾರು ಅಂತ ಕೇಳ್ತಾ ಹೋದ್ರ ಅದು ಪುರವರ್ಗ ಮಠದ ಅಜಾತ ಶಂಭುಲಿಂಗ ಶಿವಾಚಾರ್ಯರು ಅಂತಕ್ಕಂಥದ್ದನ್ನ ನಾವೆಲ್ಲರೂ ಕೂಡ ಮರಿಬಾರದು. ಅದಕ್ಕಾಗಿ ಒಡೆದೋದ ಮನಸ್ಸುಗಳ, ಒಡೆದೋದು ಮನಗಳ ದುಶ್ಚಟ ಮುಕ್ತ ಗ್ರಾಮವನ್ನು ಮಾಡಬೇಕು ಅನ್ನೋ ಕಾರಣಕ್ಕಾಗಿ ಪರಮ ಪೂಜ್ಯರಿ ಗ್ರಾಮಕ್ಕೆ ಆಗಮಿಸಿದ್ದಾರೆ. ಅದಕ್ಕಾಗಿ ಹೋದ ವರ್ಷ ಎಷ್ಟು ಉತ್ಸಾಹದಿಂದ ಬಂದಿದ್ರು ಅಷ್ಟೇ ಉತ್ಸಾಹದಿಂದ ಬಂದಿದ್ದೀರಿ. ಕಾರಣ ಏನು ಅಂತ ಕೇಳ್ತಾ ಹೋದ್ರ ಮಾಯ ನಮ್ಮನ್ನ ಹಿಡ್ಕೊಂಡ್ ಕುಂತೈತಿ. ಎಂತ ಮಾಯ ಅಂದ್ರ ಇವ್ ಧಾರಾವಾಹಿಯನ್ನ ಮಾಯ ಹಿಡ್ಕೊಂಡ್ ಕುಂತಾವ, ಒಂದು ಹೆಂಡ್ರನ್ನ ಒಂದು ಮಾಯ ಹಿಡ್ಕೊಂಡ್ ಕುಂತಾವ, ಕೆಲವೊಂದು ಮಕ್ಕಳನ್ನ ಮಾಯ ಹಿಡ್ಕೊಂಡ್ ಕುಂತಾವ. ಅವು ಎಂದೂ ಕೂಡ ಮುಗಿಯಂಗಿಲ್ಲ. ಅವು ಎಂದೂ ಮುಗಿಯಕ್ ಸಾಧ್ಯನೇ ಇಲ್ಲ. ಮಾಯ ಬಿಟ್ಟು ಮಾಯ ಅಳಿಯುವ ಗುರುದೇವನನ್ನು ಹಿಡ್ಕೊಂಡಾಗ ಮಾತ್ರ ಜೀವನ ಸಾರ್ಥಕ ಆಗ್ತದೆ ಅಂತಕ್ಕಂಥ ಮಾತುಗಳನ್ನ ಈ ಪ್ರಸಂಗದಲ್ಲಿ ತಿಳಿಸಿ, ಹೋದ ವರ್ಷ ಬಂದಂಗ ಈ ವರ್ಷ ಬಂದಿದ್ದ ಕಾರಣ ಅಂತ ಕೇಳ್ತಾ ಹೋದ್ರ ನಿಮ್ಮ ದುಶ್ಚಟಗಳು ನೀವು ಬರೋ ಕಾಲಕ್ಕ ಕೂತಿದ್ರು, ಅನೇಕ ಜನ ಕೂತಿದ್ರು. ಏನ್ ಬದಲಾವಣೆ ಆಯ್ತು ಅಜ್ಜಾರ್ ಬಂದು ಹೋದ ಮೇಲೆ ಅನ್ನೋದನ್ನ ಯಾರಾದ್ರೂ ಪ್ರಶ್ನೆ ಕೇಳಿದ್ರ ಉತ್ತರ ನಂತಕೈತಿ. ಏನ್ ಉತ್ತರ ನಂತಕೈತಿ ಅಂತ ಕೇಳ್ತಾ ಹೋದ್ರ ಬ್ಯಾಲ್ಚಂತೆ ಗ್ರಾಮಕ್ಕೆ ಹೋದ ವರ್ಷ ಬಂದಾಗ ಕುಂತವ್ರು ಕುಂದಿರ್ತಿದ್ರು. ಆದ್ರೆ ಗುರುಗಳ ಕಾರ್ ಬಂದೈತನ್ನೋ ತಡನೆ ಕುಂತವ್ರು ಎದ್ದು ನಿಂತುಕೊಂಡು ಎರಡು ಕೈ ನಮಸ್ಕಾರ ಮಾಡ್ತಾರಲ್ಲ, ಇದೇ ನಿಜವಾದ ಬದಲಾವಣೆ. ಅದು ಬ್ಯಾಲ್ಚಂತೆ ಒಳಗೆ ಸಾವಿರಾರು ಜನ ಬದಲಾವಣೆ ಅವಶ್ಯಕತೆ ಇಲ್ಲ. ಗುರುಗಳು ಬಂದಾರ ಅಂದ ಮೇಲೆ ಕುಂತವ್ರು ಎದ್ದು ನಿಂತ್ಕೊಂಡು ಹುಡುಗರು ಮೊದಲು ಮಾಡಿ ನಮಸ್ಕಾರ ಮಾಡ್ತಾರಂದ್ರ ಇದು ಅಜಾತ ಶಂಭುಲಿಂಗ ಶಿವಾಚಾರ್ಯ ಪಾದಿಟ್ಟ ಮೇಲೆ ಬದಲಾವಣೆ ಆಗಿದ್ ಯಾವ್ದು ಅಂದ್ರ ಅದು ಬ್ಯಾಲಿಚಂತಿ ಗ್ರಾಮ ಅಂದ್ರೆ ತಪ್ಪಾಗ್ಲಿಕ್ಕಿಲ್ಲ. ಹಾಗಾಗಿ ಅಂತ ಗುರುವರೇಣ್ಯರು ಇವತ್ತಿನ ದಿವಸ ಈ ಗ್ರಾಮಕ್ಕೆ ಪಾದಾರ್ಪಣೆಯನ್ನ ಮಾಡಿ ಅವ್ರ ಜೋಳಿಗೆ ಹೋದರ್ಸ್ ನಿಮ್ಗೆಲ್ಲ ತಿಳ್ಕೊಂಡಾಗ ಅವ್ರ ಜೋಳಿಗೆ ಹಿಡ್ಕೊಂಡು ಬಂದು ಬೇಡಿದ್ದು ನಿಮ್ ಮನೆಗಿರ್ತಕ್ಕಂಥ ರೊಕ್ಕ ಅಲ್ಲ, ನೀವು ಹೊಲ್ದಾಗ ಬೆಳೆದಂತ ದವಸ ಧಾನ್ಯಗಳಲ್ಲ, ನಿಮ್ಮೊಳಗಿರ್ತಕ್ಕಂಥ ಕರ್ಮಗಳನ್ನ, ನೋವುಗಳನ್ನ ನನ್ನ ಜೋಳಿಗೆ ಹಾಕ್ರಿ ಅಂತ ಬಂದಿದ್ದಾರೆ. ಅದೇ ತರನಾರಿ ಈ ವರ್ಷವೂ ಕೂಡ ತಮ್ಮದೇ ಆದ ಒಂದು ಸದ್ಭಾವನ ಯಾತ್ರೆ ಮೂಲಕ ಪಾವನ ಸಾನ್ನಿಧ್ಯವನ್ನ ದಯಪಾಲಿಸಿದರೆ ಆ ಕಾರ್ಯವನ್ನ ಅತ್ಯಂತ ಯಶಸ್ವಿಯಾಗಿ ನೀವೆಲ್ಲ ಮಾಡಿದ್ದೀರಿ ಅಂತ ಭಾವಿಸಿ ಮುಂದಿನ ಕಾರ್ಯವನ್ನ ನಾವು ಕೇಳೋಕ್ಕಿಂತ ಮುಂಚೆ ನಮ್ಮ ಗವಾಯಿಗಳೊಂದು ಹಾಡನ್ನು ಹಾಡಿದಂತ ಮುಂದಿನ ವಿಚಾರಕ್ಕೆ ನಾವು ನೀವೆಲ್ಲ ಹೋಗೋಣ. ಮನಸ್ಸು ಕರಗದೆ ಸ್ವಾಮಿ ದಯಮಾನದೆ ವಿನಯದಿಂದ ನಿಮ್ಮ ಪಾದವ ನಂಬಿದೆ ಕೃಪಾ ಸಿಂಧು ಸಿಂಧು ಮನಸ್ಸು ಕರಗದೆ ಸ್ವಾಮಿ ದಯಮಾನದೆ ಮನಸ್ಸು ಕರಗದೆ ಸ್ವಾಮಿ ದಯಮಾನದೆ ವಿನಯದಿಂದ ನಿಮ್ಮ ಪಾದ ವಿನಯದಿಂದ ನಿಮ್ಮ ಪಾದ ನಂಬಿದೆ ನಂಬಿದೆ ಕೃಪಾ
ಜೋರಾದ ಚಪ್ಪಾಳೆಯೊಂದಿಗೆ ಈ ಒಂದು ಕಾರ್ಯಕ್ರಮಕ್ಕೆ ಹೋಗೊಟ್ಟು ಅವರ ಭಾವ ಹೆಂಗಂದ್ರೆ ಶ್ರೀಮಠದ ಮೇಲೆ ಸದಾ ಕಾಲ ನೋಡ್ರಿ ಅವರ ಒಂದು ಸಂಸಾರದ ಮಠ ಆದ್ರೂ ಸಹಿತವಾಗಿ ಅನೇಕ ಭಕ್ತರು ಅವ್ರಿಗೆ ಸಾವಿರಾರು ಭಕ್ತರಿದ್ರು ಸಹಿತವಾಗಿ ಗುರು ಎಲ್ಲಿ ಕಾಣ್ತಾನ ಬಾಗ್ತಕ್ಕಂತ ಒಂದು ಭವ್ಯ ಪರಂಪರೆಯನ್ನ ಭವ್ಯ ವ್ಯಕ್ತಿತ್ವವನ್ನು ಯಾರಲ್ಲಿ ಕಾಣ್ತೀವಿ ಅಂದ್ರೆ ಅದು ನಮ್ಮ ಚಾಮರಾಜ ತಾತವರೆಲ್ಲ ಅವೆಲ್ಲ ಕಾಣ್ತೀವಿ. ಯಾಕಂದ್ರೆ ಸಾವಿರಾರು ಭಕ್ತರು ಬರ್ತಾರೆ ಅಂದ್ರೆ ಗುರು ಅಂದ್ರೆ ಏನು ಅನ್ನೋದನ್ನ ಅತ್ಯಂತ ಹೃದಯಾರೆ ತುಂಬಿದಂತ ಭಕ್ತಿ ಅದು ನಮ್ಮ ಚಾಮರಾಜ ತಾತವರೆಲ್ಲ ನಾವು ಕಾಣ್ತೀವಿ. ನಮ್ಮ ಗುರುಗಳ ಕರೆಗೆ ಹೋಗೊಟ್ಟು ಇಂದಿನ ಕಾರ್ಯಕ್ರಮಕ್ಕೆ ಆಗಮಿಸಿರ್ತಾರೆ. ಅವರದೇ ಆದ ಒಂದು ನುಡಿ ಸೇವೆಯನ್ನ ತಾವು ಸಲ್ಲಿಸಬೇಕಾಗಿ ಅವರಲ್ಲಿ ನಾವು ವಿನಂತಿಸಿಕೊಳ್ಳುತ್ತೇವೆ. ಬ್ರಹ್ಮೇತಿ ವ್ಯಾಪದೇಶಸ್ಯ ವಿಷಯಂ ಯಂ ಪ್ರಚಕ್ಷತೆ ವೇದಾಂತಿನೋ ಜಗನ್ಮೂಲಂ ತಂ ನಮಾಮಿ ಪರಂ ಶಿವಂ. ಪಂಚಾಸ್ಯವದನೋದ್ಭೂತಾನ್ ಪಂಚತತ್ವಾದಿನಾಯಕಾನ್ ಪಂಚಬ್ರಹ್ಮಮಯ ನೌಮಿ ಪಂಚಾಚಾರ್ಯಂ ಜಗದ್ಗುರು. ಪ್ರಥಮದಲ್ಲಿ ಜಗದಾದಿ ಜಗದ್ಗುರು ಪಂಚ ಆಚಾರ್ಯರನ್ನ ಬಸವಾದಿ ಶಿವಶರಣರನ್ನ ಎನ್ನ ಆರಾಧ್ಯ ಗುರುಗಳಾಗಿರುವ ಬಾಲ ತಪಸ್ವಿಗಳಾದಂಥ ಶ್ರೀ ಷಡಸ್ಥಲ ಬ್ರಹ್ಮಿ ಅಜಾತ ಶಂಭುಲಿಂಗ ಶಿವಾಚಾರ್ಯ ಮಹಾಸ್ವಾಮಿಗಳ ಪಾದಕಮಲಗಳಿಗೆ ಅನಂತ ಅನಂತ ಭಕ್ತಿಪೂರ್ವಕ ದೀರ್ಘದಂಡ ಪ್ರಣಾಮಗಳನ್ನು ಸಲ್ಲಿಸಿ ಈ ದಿನದ ಪ್ರವಚನ ಸೇವೆಯನ್ನು ಸಲ್ಲಿಸಿರುವ ಮುರುಡೇಶ್ವರ ಸ್ವಾಮಿಗಳವರಲ್ಲಿ, ದೊಡ್ಡಬಸಯ್ಯ ಸ್ವಾಮಿಗಳವರಲ್ಲಿ, ತಬಲ ಗಾಯಕರಾಗಿರುವಂತ ಮೌನೇಶ್ವರ ಸ್ವಾಮಿಗಳವರಲ್ಲಿ, ಶರಣಯ್ಯ ಸ್ವಾಮಿಗಳವರಲ್ಲಿ, ಸಿದ್ದರಾಮಯ್ಯ ಶಾಸ್ತ್ರಿಗಳವರಲ್ಲಿ, ಕಾರ್ಯಕ್ರಮಕ್ಕೆ ಬಂದಿರತಕ್ಕಂಥ ಎಲ್ಲ ರಾಜಮಹನೀಯರಲ್ಲಿ ಭಕ್ತಿಪೂರ್ವಕ ಪ್ರಣಾಮಗಳನ್ನು ಸಲ್ಲಿಸಿ ಒಂದು ಚಿಕ್ಕ ಕಥೆಯನ್ನು ಹೇಳ್ತೀನಿ. ಇಂಗ್ಲೆಂಡ್ನ ವೈಸ್ರಾಯ್ ಆಗಿರ್ತಕ್ಕಂಥ ಲಾರ್ಡ್ ಮೆಕಾಲೆ ಒಮ್ಮೆ ಭಾರತ ದೇಶಕ್ಕೆ ಬಂದಿರ್ತಾನಂತೆ. ಅಂದ್ರೆ ವೈಸ್ರಾಯ್ ಕೆಲಸ ಏನಪ್ಪಾ ಅಂತಂದ್ರೆ ನಮ್ಮ ಭಾರತ ದೇಶದಲ್ಲಿ ಇರ್ತಕ್ಕಂಥ ಎಲ್ಲ ಖಜಾನೆಗಳನ್ನ ತಗೊಂಡೋಗಿ ಇಂಗ್ಲೆಂಡ್ನ ದೇಶದ ರಾಣಿಯಾಗಿರ್ತಕ್ಕಂಥ ಕ್ವೀನ್ ವಿಕ್ಟೋರಿಯಾ ಅವರ ಪಾದಕ್ಕೆ ನಮ್ಮ ದೇಶದ ಖಜಾನೆಗಳನ್ನ ಮುತ್ತು ವೈಡೂರ್ಯಗಳನ್ನೆಲ್ಲ ತಗೊಂಡೋಗಿ ಪಾದಕ್ಕೆ ಅರ್ಪಣೆ ಮಾಡ್ತಿರ್ತಾರೆ.
ಹಂಗ 1890 ಅಂದ್ರೆ ಇದು ಇತಿಹಾಸ ತಿಳಿದವರಿಗೆ ಗೊತ್ತಿರ್ತದೆ. ಬರ್ತಾ 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 ಈ ಭೂಮಿ ಮೇಲೆ ಇರ್ತಕ್ಕಂಥ ಎಲ್ಲಾ ಖಜಾನೆಯನ್ನ ತಗೊಂಡೋಗಿ ರಾಣಿಗೆ ಅರ್ಪಿಸ್ತಾನೆ. ಆದ್ರೆ ಎಲ್ಲ ಅರ್ಪಿಸಿ ಆದ್ಮೇಲೆ ಒಂದು ಮಾತಾಡ್ತಾನೆ, ತಾಯಿ ಭಾರತ ದೇಶದಲ್ಲಿ ಇರ್ತಕ್ಕಂಥ ಎಲ್ಲ ಖಜಾನೆಯನ್ನೆಲ್ಲ ನಾನು ನಿಮ್ಮ ಪಾದಕ್ಕೆ ಅರ್ಪಿಸಿದ್ದೀನಿ, ಆದ್ರೆ ಒಂದನ್ನು ಮಾತ್ರ ನಾನು ತರ್ಲಿಕ್ಕೆ ಆಗ್ಲಿಲ್ಲ ಅಂತ ಹೇಳ್ತಾನೆ. ಅದು ಏನಪ್ಪಾ ಅಂತಂದ್ರೆ ನಮ್ಮ ಭಾರತ ದೇಶದಲ್ಲಿ ಇರ್ತಕ್ಕಂಥ ಒಂದು ದೇವರ ಮೇಲಿರುವಂತ ಪ್ರೀತಿ ಮತ್ತೆ ಗುರುವಿನ ಮೇಲಿರುವಂತ ಅಪಾರ ಭಕ್ತಿಯನ್ನ ನನ್ನ ತರ್ಲಿಕ್ಕೆ ಆಗ್ಲಿಲ್ಲ ಅಂತ ಹೇಳ್ತಾನೆ. ಯಾಕೆ ಈ ಮಾತನ್ನ ಹೇಳಲಿಕ್ಕೆ ಇಷ್ಟಪಡ್ತಿದ್ದೀನಪ್ಪ ಅಂದ್ರೆ, ಈ ಕಾರ್ಯಕ್ರಮ ಮುಂಚೆ ಬರ್ತಿರ್ಬೇಕಾದ್ರೆ ಬ್ಯಾಳ್ಚಿಂತ ಗ್ರಾಮದ ಎಲ್ಲಾ ಜನರು ಬಂದ್ರು. ಅದ್ರ ಮುಂದೆ 3 ಜನ ಮುತ್ತೈದೆಯರು ಕಳಸವಂತಂದ್ರು. ಆ ಕಳಸದ ಸಂಕೇತ ಏನಪ್ಪಾ ಅಂತಂದ್ರೆ 3 ಜನ ಸಾಕ್ಷಾತ್ ಬ್ರಹ್ಮ ವಿಷ್ಣು ಮಹೇಶ್ವರನ ಸ್ವರೂಪರಾಗಿ ಹಿಂದೆ ನಂದಿಯಾಗಿ, ಅದಕ್ಕೆ ಬ್ರಹ್ಮನಾಗಿರ್ಲಿ ಶಿವನಾಗಿರ್ಲಿ ವಿಷ್ಣು ಆಗಿರ್ಲಿ ಅದಕ್ಕೆ ಮುಖ್ಯವಾಗಿ ಯಾರು ಬೇಕಪ್ಪ ಅಂತಂದ್ರೆ ಗುರು ಬೇಕು. ಅಂತ ಗುರುವನ್ನ ಬಹಳ ಭಕ್ತಿಯಿಂದ ಸ್ವಾಗತವನ್ನು ಮಾಡಿದಿರಿ. ಅದಕ್ಕಾಗಿ ನಿಮ್ಮ ಎಲ್ಲರಿಗೂ ಸಹ ಭಕ್ತಿಪೂರ್ವಕವಾಗಿ ಪ್ರಣಾಮಗಳನ್ನು ಮತ್ತೊಮ್ಮೆ ಸಲ್ಲಿಸಲಿಕ್ಕೆ ಇಷ್ಟಪಡ್ತೀನಿ. ಆದ್ರೆ ಈಗ ಒಂದು ಅರ್ಧ ಗಂಟೆ ಒಂದು 3 ಜನ ಮುತ್ತೈದೆಯರು ಇಲ್ಲಿ ಕುಂತಿದ್ರು, ಅಂದ್ರೆ ಹೆಣ್ಣು ಮಕ್ಕಳು ಇಲ್ಲಿ ಕುಂತಿದ್ರು. ಬರ್ತಾ ಬರ್ತಾ ಅವ್ರ ಸತಿ ಎದ್ದೋದ್ರು. ನಮ್ಮ ಮಹರ್ಷಿಗಳು ಒಂದು ಮಾತು ಹೇಳ್ತಾರೆ, ಲಿಂಗ ಮಧ್ಯೆ ಜಗತ್ ಸರ್ವಂ ಅಂತಂದು ಹೇಳ್ತಾರ. ಆದ್ರೆ ಈ ಗ್ರಾಮಕ್ಕೆ ಬಂದ ಮೇಲೆ ಹೆಣ್ಣು ಮಕ್ಕಳು ಸೀರಿಯಲ್ ಮಧ್ಯೆ ಜಗತ್ ಸರ್ವಂ ಅಂತಂದು ಹೇಳ. ಯಾಕಪ್ಪ ಅಂತಂದ್ರೆ ಇಲ್ಲಿ ಇವತ್ತು ನಾವು ಇಷ್ಟು ಎಲ್ಲ ಒಂದು 50 ಜನನ ಇಲ್ಲಿ ಕರೆಸ್ಲಿಕ್ಕೆ ಇಷ್ಟು ಪ್ರಯತ್ನ ಮಾಡ್ತಿದೀವಿ ಅಂತಂದ್ರೆ, ಕೆಲವೊಬ್ರು ಏನ್ ಅನ್ಕೊಂಡ್ರೆ ಅಂದ್ರೆ ತಾತೋರ್ ಏನನ್ನ ಇಲ್ಲಿ ಏನನ್ನ ಸರ್ಕಸ್ ಏನನ್ನ ಮಾಡ್ತಾರೇನೋ, ಹಾಡೇನನ್ನ ಆಡ್ತಾರೇನೋ ಏನ್ ಅನ್ಕೊಂಡಿರ್ಬೋದು. ಆದ್ರೆ ನಾವೆಲ್ಲ ಇಲ್ಲಿ ತಿಳಿಬೇಕಾಗಿತ್ತು ಏನಪ್ಪಾ ಅಂತಂದ್ರೆ, ಸದ್ಭಾವನೆ ಯಾತ್ರೆ ಯಾಕೆ ನಾವು ಮಾಡ್ತೀವಿ ಅಂತಂದ್ರೆ ನಾವು ತಿಳ್ಕೊಬೇಕಾಗಿದೆ. ಸದ್ಭಾವ ಅಂತಂದ್ರೆ ಏನಪ್ಪಾ ಅಂದ್ರೆ ಸಂಸ್ಕೃತದೊಳಗ ಸಾ ಅಂತಂದ್ರೆ ಒಳ್ಳೆಯದಂತ ಅರ್ಥ. ಸಾ ಮತ್ತೆ ಸೂಗೆ ಅದನ್ನ ಒಳ್ಳೆಯದಂತ ಕರೀತಾರೆ. ಸದ್ಭಾವ ಅಂತಂದ್ರೆ ಏನಂದ್ರೆ ಒಂದು ಒಳ್ಳೆಯ ವಿಚಾರಗಳನ್ನ ಗುರುಗಳು ನಮ್ಮೆಲ್ಲರಿಗೂ ತಿಳಿಸ್ಲಿಕ್ಕೆ ಬರ್ತಿದ್ದಾರೆ. ಆ ಒಳ್ಳೆ ವಿಚಾರಗಳು ಯಾವಾಗ ಬರ್ತದಪ್ಪ ಅಂತಂದ್ರೆ ನಮ್ಮಲ್ಲಿರುವಂತ ಭಕ್ತಿ ಅವರ ಪಾದಕ್ಕೆ ಅರ್ಪಿಸಿದಾಗ ಮಾತ್ರ ಭಕ್ತಿ ಬರ್ತದೆ. ಆ ಭಕ್ತಿ ಹೆಂಗ ಬರ್ತದಪ್ಪ ಅಂತಂದ್ರೆ, ಭಕ್ತಿ ಯಾರ ಮಗಳು ಹೇಳ್ರಿ? ಭಯದ ಮಗಳೇ ಭಕ್ತಿ. ಗುರುಗಳು ಅಂತಂದ್ರೆ ಪ್ರೀತಿನೂ ಇರಬೇಕು, ಅತಿ ಹೆಚ್ಚವಾಗಿ ಏನಿರ್ಬೇಕಪ್ಪ ಅಂತಂದ್ರೆ ಭಯ ಅಂತಕ್ಕಂಥದ್ದು ಇರಬೇಕು. ಇನ್ನು ಭಯ ಭಕ್ತಿ ಯಾರ ಮಗಳಪ್ಪ ಅಂತಂದ್ರೆ ಶ್ರದ್ಧೆಯ ಮಗಳು. ಆ ಶ್ರದ್ಧೆ ಯಾವಾಗ ಬರ್ತಪ್ಪ ಅಂತಂದ್ರೆ ಗುರುಗಳು ಬಂದಿದಾರಲ್ಲ, ಅವ್ರು ಯಾಕೆ ಬಂದಿದಾರ, ಅವ್ರು ಏನ್ ಹೇಳ್ತಿದಾರ ಅದನ್ನ ಶ್ರದ್ಧೆ ಭಕ್ತಿಯಿಂದ ಕೇಳಿದಾಗ ಮಾತ್ರ ಭಯ ಭಕ್ತಿ ಶ್ರದ್ಧೆ ಅಂತಕ್ಕಂಥದ್ದು ಪ್ರತಿಯೊಬ್ಬರಲ್ಲೂ ಮೂಡ್ತದೆ. ಇವತ್ತಿನ ಯುವಕರೇ ಅವ್ರಿಗೆ ತಿಳಿದಿರೋದು ಏನಪ್ಪಾ ಅಂತಂದ್ರೆ, ಸಿನಿಮಾದಲ್ಲಿ ನಟನೆ ಮಾಡ್ತಕ್ಕಂಥ ಅವರೇ ದೊಡ್ಡ ಹೀರೋ ಅಂತ ತಿಳಿದಿದ್ದಾರೆ. ಆದ್ರೆ ಅದು ದೊಡ್ಡ ಸುಳ್ಳು. ಯಾಕಪ್ಪ ಅಂತಂದ್ರೆ ಇವತ್ತಿನ ನಿಜವಾದ ಹೀರೋ ಯಾರಪ್ಪ ಅಂತಂದ್ರೆ ಧರ್ಮವನ್ನ ರಕ್ಷಣೆ ಮಾಡ್ತಕ್ಕಂಥ ಈ ವೇದಿಕೆಯನ್ನು ಅಲಂಕರಿಸಿರ್ತಕ್ಕಂಥ ಗುರು ಯಾರಿದಾರಲ್ಲ, ಅಜಾತ ಶಂಭುಲಿಂಗ ಶಿವಾಚಾರ್ಯ ಮಹಾಸ್ವಾಮಿಗಳೇ ನಿಜವಾದ ಹೀರೋ. ಯಾಕೆ ಈ ಮಾತನ್ನು ಹೇಳಲಿಕ್ಕೆ ಇಷ್ಟಪಡ್ತಿದ್ದೇನೆ ಅಂತಂದ್ರೆ, ಗುರು ಅಂತಂದ್ರೆ ಗುರು ಪದದ ಅರ್ಥ ಏನ್ ಗೊತ್ತಾ? ಕೇಳುವವನು ಗುರುವಲ್ಲ, ಕೇಳುವವನು ಗುರುವಲ್ಲ, ಕೇಳದೆ ಕೊಡುವವನು, ಕೇಳದೆ ಕೊಡುವವನೇ ಅದು ಭಕ್ತನಲ್ಲ. ಇಲ್ಲಿ ಗುರುಗಳು ಯಾಕೆ ಬಂದಿದಾರಪ್ಪ ಅಂತಂದ್ರೆ ಮೊದಲೇ ವಿಚಾರ ನೀವು ತಿಳ್ಕೊಬೇಕಪ್ಪ ಅಂತಂದ್ರೆ, ಇಲ್ಲಿ ಯಾವ್ದಾದ್ರು ಭಕ್ತರು ಜಾಗ ಕೊಡ್ತಾರಂತಂದ್ರೆ ಕೇಳಿಕ್ ಬಂದಿಲ್ಲ, ನೀವು ಕೊಡ್ತಕ್ಕಂಥ ಹಣದಾಸೆಗೆ ಬಂದಿಲ್ಲ. ಒಂದು ಚಿಕ್ಕ ಉದಾಹರಣೆ ಹೇಳ್ತೀನಿ. ಸಿರ್ಗುಪ್ಪದ ಹತ್ರ ಒಂದು ಹಳ್ಳಿ, ಸುಮಾರು 85 ಎಕರೆ ಗುರುಗಳಿಗೆ ಗುರು ಬುದ್ಧಿಯವರ ಹತ್ರ ಬಂದು, ಬುದ್ಧಿ ಈ ಮಠಕ್ಕೆ ಸಹ ನೀವು ಅಧಿಪತಿ ಆಗಬೇಕು ಅಂತಂದು ಹೇಳಿ ಮನವಿ ಮಾಡಿಕೊಂಡ್ರು. ಆ 85 ಎಕರೆಯಲ್ಲಿ ಏನೇನಿತ್ತಪ್ಪ ಅಂತಂದ್ರೆ ಒಂದು ಶಾಲೆ ಇತ್ತು, ಒಂದು ಗುರುಕುಲಗಳಿತ್ತು. ಇವತ್ತು
ಅವ್ರು ಅದನ್ನ ಒಪ್ಪಿಕೊಂಡಿದ್ರೆ ಇವತ್ತು ತಿಂಗಳಿಗೆ ಏನಿಲ್ಲ ಅಂದ್ರೆ 1,00,000 ಅವ್ರ ಕಾಲ ಮುಂದೆ ಬಂದ್ಬಿಡ್ತಿತ್ತು. ಆದ್ರೆ ಗುರುಗಳು ಅದು ಯಾವುದಕ್ಕೂ ಒಪ್ಪಿಕೊಳ್ಳದೆ ಭಕ್ತರನ್ನ ಉದ್ಧಾರ ಮಾಡ್ಬೇಕಂತಂದೇಳಿ ಅವರು ಪಣ ತೊಟ್ಟು ನಿಂತಾರೆ. ಹಾಗಾಗಿ ಗುರು ಅಂತಂದ್ರೆ ಏನಂತಂದ್ರೆ ಗು ಅಂದ್ರೆ ಅಂಧಕಾರ ಅಂತಂದೇಳಿ ಅರ್ಥ. ರು ಅಂತಂದ್ರೆ ಆ ಅಂಧಕಾರವನ್ನ ನಮ್ಮಲ್ಲಿ ಇರ್ತಕ್ಕಂಥ ಅಜ್ಞಾನವನ್ನ ತೊಲಗಿಸುವಂತ ಶಕ್ತಿ ಯಾರಿಗಾದ್ರೂ ಇತ್ತಂತಂದ್ರೆ ಗುರು ಅಂತಂದು ಹೇಳ್ತಾರೆ. ಅದಕ್ಕಾಗಿ ಸಿದ್ಧಾಂತ ಶಿಖಾಮಣಿ ಒಳಗೆ ಒಂದು ಮಾತು ಬರ್ತದೆ, ಗುಣಾತೀತಂ ಗುಕಾರಂಚ ರೂಪಾತೀತಂ ಋಕಾರಕಂ ಗುಣಾತೀತಂ ರೂಪಂಚ ಯೋ ದದ್ಯಾತ್ ಗುರು ಸ್ಮೃತಾಹ ಅಂತಂದು ಒಂದು ಸಿದ್ಧಾಂತ ಶಿಖಾಮಣಿ ಒಳಗೆ ಒಂದು ಮಾತು ಬರ್ತದೆ. ಅಂದ್ರೆ ನಮ್ಮಲ್ಲಿ ಇರ್ತಕ್ಕಂಥ ಅಜ್ಞಾನವನ್ನ ತೊಡೆದು ನಮ್ಮಲ್ಲಿ ಇರ್ತಕ್ಕಂಥ ಸದ್ಭಾವಗಳನ್ನು ಮೂಡಿಸ್ತಕ್ಕಂಥ ಶಕ್ತಿ ಯಾರಿಗಾದ್ರೂ ಇದ್ರೆ ಕೇವಲ ಗುರುಗಳಿಗೆ ಮಾತ್ರ. ಹಾಗಾಗಿ ನಮ್ಮ ಜೀವನವನ್ನ ಅವ್ರಿಗೆ ಏನು ಕೊಡೋದು ಬೇಡ, ಅವ್ರು ಹೇಳ್ತಕ್ಕಂಥ 2 ವಿಚಾರಗಳನ್ನ ನಮ್ಮ ತಲೆಯಲ್ಲಿ ಹಾಕೊಂಡ್ರೆ ನಮ್ಮ ಜೀವನ ಪಾವನವಾಗ್ತದೆ. ಒಂದು ಚಿಕ್ಕ ಉದಾಹರಣೆ ಹೇಳ್ತೀನಿ. ಸದ್ಭಾವನ ಯಾತ್ರೆ ಮಹಾಸಂಕಲ್ಪ ಏನು, ಅವ್ರ ಸಂಕಲ್ಪ ಏನಂತಂದ್ರೆ ಸದ್ಭಾವನ ಯಾತ್ರೆ ಅಂತ ಸುಮ್ಮನೆ ಬಂದಿಲ್ಲ, ಟೀ ಕುಡಿದು ನಿಮ್ಗೆ ಏನೋ ಒಂದು ಎಂಟರ್ಟೈನ್ ಮಾಡ್ಕೊಂಡು ಹೋಗ್ಲಿಕ್ಕೆ ಬಂದಿಲ್ಲ. ಅವರು ನಿಮ್ಮಲ್ಲಿ ಇರ್ತಕ್ಕಂಥ ದುಶ್ಚಟಗಳನ್ನ ಹೋಗಲಾಡಿಸ್ಲಿಕ್ಕೆ ಬಂದಿದ್ದಾರೆ. ದುಶ್ಚಟಗಳಂದ್ರೆ ಏನು? ಮದ್ಯಪಾನವನ್ನು ಮಾಡೋದು, ಗುಟ್ಕಾ ಹಾಕೋದು, ಇವೇ ದುಶ್ಚಟ. ಈ ದುಶ್ಚಟದ ಒಂದು ಉದಾಹರಣೆ ಕೊಡ್ತೀನಿ. ಮೈಸೂರಿನಲ್ಲಿ ಒಬ್ಬ ತಂದೆ ಇದ್ರು. ಅವನ ಮಗ ಒಂದು ಉನ್ನತ ಅಭ್ಯಾಸವನ್ನ ಮಾಡಿ ಆಸ್ಟ್ರೇಲಿಯಾ ದೇಶಕ್ಕೆ ಹೋಗ್ತಾನೆ. ಇದು ಕಥೆ ಎಲ್ಲ ನಿಜವಾದ ನಡೆದಿರ್ತಕ್ಕಂಥ ಘಟನೆ ಇದು. ಮೈಸೂರಿನಲ್ಲಿ ಒಬ್ಬ ತಂದೆ ಬಹಳ ಕಷ್ಟಪಟ್ಟು ಮಗನ ಓದಿಸಿರ್ತಾನ. ಅವನು ಕೆಲಸ ಸಿಕ್ಕತ್ತಂತಂದೇಳಿ ಆಸ್ಟ್ರೇಲಿಯಾಕ್ಕೆ ಹೋಗ್ತಾನೆ. ಆಸ್ಟ್ರೇಲಿಯಾಕ್ಕೆ ಹೋಗಿ ಅವನು ಅಲ್ಲಿ ಕೆಲಸ ಮಾಡ್ತಿರ್ಬೇಕಾದ್ರೆ ಅವ್ರ ಅಪ್ಪಗೆ ಒಬ್ಬನೇ ಹೆಂಡತಿ ಇರ್ಲಿಲ್ಲ. ಆಗ ಅವನೇನ್ ಮಾಡ್ತಾನಂತಂದ್ರೆ ಅವನ ಅನಾರೋಗ್ಯದಲ್ಲಿ ಒಂದು ಸಮಸ್ಯೆ ಬರ್ತಾ, ಆರೋಗ್ಯದಲ್ಲಿ ಸಮಸ್ಯೆ ಬರುತ್ತೆ, ಅವನಿಗೆ ಪಿಟ್ಸ್ ಬರ್ತದೆ. ಇದನ್ನ ಮಗನಿಗೆ ಹೇಳೋದು ಬೇಡ ಅಂತಂದೇಳಿ ತಂದೆ ಒಬ್ಬನ 10,000 ಕೊಟ್ಟು ಕೆಲಸಕ್ಕೆ ಇಟ್ಕೊಂಡಿರ್ತಾನೆ. ಅವನು ಸೇವೆ ಮಾಡಕ್ಕಾಗಿ ಊಟ ತರೋದು, ಔಷಧಿಗಳನ್ನು ತರಲಿಕ್ಕೆ ಒಬ್ಬ ಕೆಲಸದವನ್ನ ಇಟ್ಕೊಂಡಿರ್ತಾನೆ. ಒಮ್ಮೆ ಏನಾಗ್ತದಪ್ಪ ಅಂತಂದ್ರೆ ಅವನು ಕೆಲಸಕ್ಕೆ ಏನಿರ್ತಾನಲ್ಲ, ಅವನು ಔಷಧಿ ತರಬೇಕಂತಂದೇಳಿ ಮನೆ ಬಾಗಿಲು ಹಾಕಿ ಔಷಧಿ ತರ್ತೀನಿ ಅಂತ ಹೇಳ್ತಾನೆ. ಯಾಕಂತಂದ್ರೆ ಮತ್ತೆ ಮನೆಯಲ್ಲಿ ಯಾರಾದ್ರೂ ಬಂದ್ಬಿಟ್ಟಾರ ಅಂತಂದೇಳಿ, ಕಳ್ರಿ ಯಾರಾದ್ರೂ ಬಂದು ಹೋಗ್ತಾರ ಅಂತಂದೇಳಿ ಮನೆ ಪತ್ತ ಹಾಕಿ ಔಷಧಿ ತರ್ತೀನಿ ಅಂತಂದೇಳಿ ಹೋಗಿರ್ತಾನೆ. ಅವನು 1 ದಿವಸ ಆದ್ರೂ ಬರಲಿಲ್ಲ, 2 ದಿವಸ ಆದ್ರೂ ಬರಲಿಲ್ಲ. ಈ ಕಡೆ ಔಷಧಿನೂ ಇಲ್ಲ, ಆ ವ್ಯಕ್ತಿಗೆ ಊಟನೂ ಇಲ್ಲ. ಅವನಿಗೆ ಆ ಔಷಧಿ ತರ್ಲಿಕ್ಕೆ ಹೋದವನಿಗೆ ಏನಾಗಿರ್ತದಪ್ಪ ಅಂತಂದ್ರೆ, ಒಬ್ಬ ವ್ಯಕ್ತಿ ಮದ್ಯಪಾನವನ್ನ ಮಾಡಿ ಔಷಧಿ ತರಕ್ ಹೋಗಿರ್ತಾನಲ್ಲ, ಅವನಿಗೆ ಗುದ್ದಿ ಆಕ್ಸಿಡೆಂಟ್ ಆಗಿ ಇಬ್ರು ಸತ್ತೋಗ್ತಾನೆ. ಕಾರ್ ಓಡಿಸೋನು ಸತ್ತೋಗ್ತಾನ, ಈ ಕಡೆ ಔಷಧಿ ತರಕ್ ಹೋದವನು ಸತ್ತೋಗ್ತಾನ. ಇನ್ನು 3ನೇ ವ್ಯಕ್ತಿ ಯಾರು ಸಾಯ್ತಾನಪ್ಪ ಅಂದ್ರೆ ಆ ತಂದೆ ಏನಿರ್ತಾನಲ್ಲ ಅವನು ಸತ್ತೋಗ್ತಾನೆ. ಅವ್ರ ಮಗ ದಿನಾ ಫೋನ್ ಮಾಡ್ತಿರ್ತಾನೆ, ನಮ್ ತಂದೆ ಇವತ್ತು ಫೋನ್ ಮಾಡುವಲ್ಲ, 2 ದಿವಸ ಫೋನ್ ರಿಸೀವ್ ಮಾಡುವಲ್ಲ ಅಂತಂದೇಳಿ 1 ತಿಂಗಳಾದ ನಂತರ ಅವನೇ ಕೆಲಸ ಬಿಟ್ಟು ಬರ್ತಾನ, ರಜೆ ಮಾಡ್ಕೊಂಡು ಬರ್ತಾನ. ಆಗ ಬಂದು ನೋಡ್ತಾನ, ಆ ಮನೆ ಪತ್ತ ಆಗಿರ್ತದೆ, ಬೀಗ ಆಗಿರ್ತದ. ಆ ಪತ್ತ ಹೊಡೆದು ನೋಡಿದ್ರೆ ತಂದೆ ಶವವಾಗಿರ್ತಾನೆ. ಇದನ್ನ ಯಾಕೆ ಹೇಳಲಿಕ್ಕೆ ಇಷ್ಟಪಡ್ತಿದ್ದೀನಿ ಅಂತಂದ್ರೆ, ಒಬ್ಬ ವ್ಯಕ್ತಿ ಕುಡಿಯೋದ್ರಿಂದ ಎಷ್ಟು ಮನೆ ಹಾಳಾದ್ವು ಇಲ್ಲಿ. ಕಾರ್ ಓಡಿಸಿರ್ತಕ್ಕಂಥ ವ್ಯಕ್ತಿ ಮನೆ ಹಾಳಾಯ್ತು. 10,000 ಕೆಲಸವನ್ನ ನಂಬಿಕೊಂಡು ಬಂದಂತ ಅವ್ನ ಔಷಧಿ ತರಕ್ಕೆ ಏನ್ ಹೋಗಿರ್ತಾನಲ್ಲ ಅವನು ಮನೆ ಹಾಳಾಯ್ತು. ಈ ಕಡೆ ತಂದೆ ಅನ್ಸ್ಕೊಳ್ತಕ್ಕಂಥ ಮಗನಿಗೆ ಏನ್ ತಂದೆ ಅಂತಕ್ಕಂಥದ್ದು ಒಂದು ಪ್ರೀತಿ ಇರ್ತದಲ್ಲ, ತಂದೆ ಅನ್ನಲಿಕ್ಕೇನೆ ತಂದೆನೇ ಇರೋದಲ್ಲ, ಅವನು ಸತ್ತು ಹೋಗ್ತಾನೆ. ಇಲ್ಲಿ ಎಷ್ಟು ಜನ ಬೀದಿಗೆ ಬಿದ್ರು? ಇವತ್ತು 3 ಜನ ಬೀದಿಗೆ ಬಿದ್ರು. ಹಾಗಾಗಿ ದುಶ್ಚಟಗಳನ್ನ ಬಿಡ್ರಿ ಅಂತಂದೇಳಿ ನಿಮ್ಮಲ್ಲಿ ಇರ್ತಕ್ಕಂಥ ದುಶ್ಚಟಗಳನ್ನ ಅವ್ರ ಜೋಳಿಗೆ ಹಾಕಿ ನಿಮಗೆ ಒಂದು ಸದ್ಗುಣವನ್ನ ತಿಳಿಸ್ಲಿಕ್ಕೆ ಇವತ್ತಿನ ದಿನ ನಮ್ಮ ಜಂಗಮ ರಸಳ್ಳಿ ಒಡೆಯರಾಗಿರ್ತಕ್ಕಂಥ ಅಜಾತ ಶಂಭುಲಿಂಗ ಶಿವಾಚಾರ್ಯ ಮಹಾಸ್ವಾಮಿಗಳು ನಿಮ್ಮ ಗ್ರಾಮಕ್ಕೆ ಪಾದಾರ್ಪಣೆಯನ್ನು ಮಾಡಿದ್ದಾರೆ. ಹಾಗಾಗಿ ಮುಂದಿನ ದಿನ ನಿಮ್ಮ ಗ್ರಾಮಕ್ಕೆ ಬರ್ಬೇಕಪ್ಪ ಅಂತಂದ್ರೆ ಮೊದಲು ನೀವು ಏನ್ ಕೆಲಸ ಮಾಡ್ಬೇಕಪ್ಪ ಅಂತಂದ್ರೆ, ನಿಮ್ಮ ಊರಿನವ್ರು ಏನಿದಿರಲ್ಲ ಅಲ್ಲೊಬ್ರು ಇಲ್ಲೊಬ್ರು ಇಲ್ಲಿ ಕೊಡೋದಲ್ಲ, ಒಂದು ಸಭೆಯನ್ನ ಮಾಡ್ರಿ, ಎಲ್ಲರೂ ಬಂದು ಸೇರಿ ದಿನನಿತ್ಯ
ದಿನ ಇದ್ದಿದ್ದೇ ಇದು. ಒಬ್ಬರು 10,000 ದುಡಿತಿರ್ತಾರೆ, ಒಬ್ಬನ 500 ರೂಪಾಯಿ ದುಡಿತಿರ್ತಾನೆ, 1000 ದುಡಿತಿರ್ತಾನೆ, ಲಕ್ಷ ದುಡಿಯೋನು ಇದಾರೆ ಇಲ್ಲಿ ಬ್ಯಾಲ್ಚಿಂತೆ ಗ್ರಾಮದಾಗ. ಆದ್ರೆ ಬಂದು ಒಂದೆರಡು ವಿಚಾರ ಒಳ್ಳೆ ವಿಚಾರ ಏನ್ರಿ ಅಂತಂದು ಹೇಳಲಿಕ್ಕೆ ಇವತ್ತಿನ ದಿನ ಗುರುಗಳಿಲ್ಲ. ಇವತ್ತು ನೀವು ಯಾರು ಗುರು ಅಂತ ಅನ್ಕೋಬಿಟ್ರಪ್ಪ ಅಂತಂದ್ರೆ ಹೇಳ್ತೀನಿ ಕೇಳ್ರಿ. ಇವತ್ತು ನಿಮ್ಗೆ ಯಾರು ಗುರು ಅಪ್ಪ ಅಂತಂದ್ರೆ ಒಳ್ಳೆ ವಿಚಾರ ಯಾರು ಹೇಳ್ತಾರಲ್ಲ ಅವ್ರು ಗುರು ಅಲ್ಲ. ಇವತ್ತು ನೀವು ಯಾರನ್ನ ಅದ್ಭುತ ಇನ್ನೂ ಅದ್ದೂರಿಯಾಗಿ ಬರ ಮಾಡ್ಕೊಳ್ತಿದ್ರಪ್ಪ ಅಂತಂದ್ರೆ ನಿಮಗೆ ಹೆಂಗಿರ್ಬೇಕಪ್ಪ ಅಂದ್ರೆ ಗುರು ಇವತ್ತಿನ ದಿನಕ್ಕ ಕೆಕೆ ಹೊಡಿಬೇಕು. ಅವನು ಒಂದು ಕೆಕೆ ಹೊಡಿಬೇಕು, ಇಲ್ಲ ನನಗೆ ಮೈಯಾಗ ಬಂದಾಗ ದೇವಿ ಅಂತಂದೇಳಿ ನಾಟಕ ಮಾಡ್ಬೇಕು, ಇಲ್ಲ ನಿಮಗೆ ದೇವ್ ಬಿಡಿಸ್ತಂತಂದೇಳಿ ಅವನು ಅಂತ ನಾಟಕ ಮಾಡಿದವನ್ನ ಗುರು ಅಂತ ಕರಿತಿದ್ರಿ ಇವತ್ತು ನೀವು. ಆದ್ರೆ ನಿಮ್ಮಲ್ಲಿ 1 ರೂಪಾಯಿ ಪೈಸೆಯನ್ನು ಸಹ ಅಪೇಕ್ಷೆ ಮಾಡದೆ ಗುರುಗಳು ಬಂದಿಲ್ಲಿ ನಿಮಗೆ ಒಂದು ಒಳ್ಳೆ ವಿಚಾರಗಳನ್ನ ಹೇಳ್ತಿದಾರೆ ಅಂದ್ರೆ ಸತಿ ನೀವು ಯಾರು ಇಲ್ಲಿ ಬರ್ಲಿಕ್ಕೆ ತಯಾರಿಲ್ಲ. ಆದ್ರೆ ಈ ಗ್ರಾಮದ ಪುಣ್ಯ ಏನಪ್ಪಾ ಅಂತಂದ್ರೆ ಮುಂದಿನ ದಿನಗಳಲ್ಲಿ ಒಂದು ಪೀಳಿಗೆ ಅಂತ ಇರ್ತದೆ. ಪ್ರತಿ ಒಂದು 8 ವರ್ಷಕ್ಕೆ ಅದು ಪೀಳಿಗೆ ಚೇಂಜ್ ಆಗ್ತಾ ಹೋಗ್ತದೆ. ಆದ್ರೆ ಇವತ್ತು ಬ್ಯಾಲ್ಚಿಂತೆ ಗ್ರಾಮಕ್ಕೆ ಏನು ಬಹಳ ಇಷ್ಟಪಟ್ಟು ಹೇಳ್ತಿದ್ದೀನಪ್ಪ ಅಂದ್ರೆ ಇವತ್ತು ಮಕ್ಕಳನ್ನ ನಾವು ಒಂದಲ್ಲಿ ಕುಂದ್ರಿಸ್ಬೇಕಂದ್ರೆ ಬಹಳ ಕಷ್ಟಪಡ್ತೀವಿ. ಆದ್ರೆ ಆ ದೈವಾಂತ ಸಂಭೂತರಾಗಿರ್ತಕ್ಕಂಥ ಈ ಮಕ್ಕಳು ಇವತ್ತು ಗಂಟೆಗಟ್ಟಲೆ ಇಲ್ಲಿ ಕೂತಿದಾರೆ ಅಂತಂದ್ರೆ ಬ್ಯಾಲ್ಚಿಂತೆ ಗ್ರಾಮದವರಿಗೆ ಇದಕ್ಕಿಂತ ಒಂದು ಒಳ್ಳೆ ವಿಚಾರ ನಾನು ಹೇಳಲಿಕ್ಕೆ ಇಷ್ಟಪಡ್ತೇನೆ. ಹಾಗಾಗಿ ತಂದೆ ಪ್ರತಿಯೊಬ್ಬ ವ್ಯಕ್ತಿಯಲ್ಲಿ ಕೆಟ್ಟ ವಿಚಾರಗಳಿರ್ತಾವ. ಅದು ಯಾವ ರೀತಿ ಇರ್ತದಪ್ಪ ಅಂತಂದ್ರೆ ಒಬ್ಬ ಋಷಿಮುನಿ ಹತ್ರ ಹೋಗ್ತಾನಂತ ಒಬ್ಬ ವ್ಯಕ್ತಿ, ಅವನು ಸಾಯ್ಬೇಕಂತಂದೇಳಿ ಆಳದಲ್ಲಿ ಬೀಳಕ್ ಹೋಗ್ತಾನೆ. ಆಳದ ಬೀಳಕ್ ಹೋಗ್ಬೇಕಂದ್ರೆ ಆ ಗಿಡದ ಆ ಒಳೆ ದಂಡಿಗೆ ತಪಸ್ ಮಾಡ್ತಿರ್ತಕ್ಕಂಥ ಋಷಿ ಅವನ ಬಂದು ಕಾಪಾಡ್ತಾನೆ. ಆ ಕಾಪಾಡಿದಾಗ ಅವನು ಹೇಳ್ತಾನಂತೆ, ಏನಪ್ಪಾ ಅಂತಂದ್ರೆ ಯಾಕೆ ನೀನು ಆತ್ಮಹತ್ಯೆನ ಮಾಡ್ಕೊಳಕ್ ಹೋಗ್ತದಿ ಯಾಕಂತಂದು ಕೇಳಿದಾಗ, ಇಲ್ಲ ನನಗೆ ಜೀವನದ ಮೇಲೆ ಬಹಳ ಜಿಗುಪ್ಸೆ ಬಂದಂತೆ, ಹಾಗಾಗಿ ನಾನು ಆತ್ಮಹತ್ಯೆ ಮಾಡ್ಕೊಳಕ್ ಹೋಗ್ತಾ ಇದ್ದೇನೆ ಅಂತ ಹೇಳ್ತಾನಂತೆ. ಆಗ ಆ ಋಷಿ ಹೇಳ್ತಾನಂತೆ, ಏನಪ್ಪಾ ಅಂತಂದ್ರೆ ನಿನ್ನ ಒಳಗ ಒಂದು ನರಿ ಐತೆ, 2 ನರಿ ಇದಾವ ನಿನ್ನ ದೇಹದೊಳಗ. ಒಂದು ಕಾಮ, ಕ್ರೋಧ, ಲೋಭ, ಮೋಹ, ಮದ, ಮತ್ಸರಗಳನ್ನ ಇದನ್ನೆಲ್ಲ ತುಂಬಿಕೊಂಡದೆ. ಇನ್ನೂ ಒಂದು ನರಿ ಐತೆ. ಆ ನರಿ ಏನ್ ಕೆಲಸ ಮಾಡ್ತಪ್ಪ ಅಂದ್ರೆ ಪ್ರೀತಿ, ಸಹನೆ, ತಾಳ್ಮೆ, ಭಕ್ತಿ ಇದನ್ನೆಲ್ಲ ತುಂಬಿಕೊಂಡತೆ. ಇವೆರಡನೇಳಿ ಋಷಿಮುನಿ ಎದ್ದೋಗ್ತಾನಂತೆ. ಅವೆರಡು ನಿನ್ನ ಮನಸ್ಸಿನೊಳಗೆ ಜಗಳ ಆಡ್ತಾ ಇದಾವ ಅಂತಂದೇಳಿ ಋಷಿಮುನಿ ಎದ್ದೋಗ್ತಾನಂತೆ. ಅವಾಗ ಅಲ್ಲಿ ಆತ್ಮಹತ್ಯೆ ಮಾಡ್ಕೊಳಕ್ ಹೋಗಿರ್ತಾನಲ್ಲ, ಅವನ್ ಕೇಳ್ತಾನಂತೆ, ಬುದ್ಧಿ ಈ ನರಿ ಯಾವ್ದು ಗೆಲ್ತತಿ ಹೇಳ್ರ ಅಂತ ಹೇಳ್ತಾನಂತೆ. ಆಗ ಋಷಿಮುನಿ ಹೇಳ್ತಾನಂತೆ, ನೀನು ಯಾವ್ದಕ್ಕೆ ಅತಿ ಹೆಚ್ಚು ಊಟ ಹಾಕ್ತೀಯಲ್ಲ ಅದು ಗೆಲ್ತದಂತ ಹೇಳ್ತಾನಂತೆ. ಹಾಗಾಗಿ ನಾವು ಯಾವುದರ ಬಗ್ಗೆ ಅತಿ ಹೆಚ್ಚು ಚಿಂತನೆ ದುಶ್ಚಟಗಳ ಅಂದ್ರೆ ದಿನನಿತ್ಯ ಮದ್ಯಪಾನವನ್ನ, ಗುಟ್ಕವನ್ನ, ಓಸಿಯನ್ನ, ಧೂಮಪಾನವನ್ನ ಇಂಥವೇನ್ ನಾವು ಮಾಡ್ಕೊಂಡು ಹೋಗ್ತಿದೀವಲ್ಲ, ಅದು ಹೆಚ್ಚು ಅದರ ಬಗ್ಗೆ ಆಲೋಚನೆ ಮಾಡೋದ್ರಿಂದ ನಿಮ್ಮ ಆಸ್ತಿ, ನಿಮ್ಮ ಮಕ್ಕಳು ಇವರೆಲ್ಲರೂ ಬಂದು ಬೀದಿಗೆ ಬೀಳ್ತಾರೆ. ಹಾಗಾಗಿ ಅದನ್ನೆಲ್ಲ ಮರೆತು ಇನ್ನ ಜನವರಿ 1 ನಮ್ಮ ದೇಶದ ನಮ್ಮ ಧರ್ಮದ ಪ್ರಕಾರ ಹೊಸ ಯುಗ ಯಾವ್ದಪ್ಪ ಅಂತಂದ್ರೆ ಯುಗಾದಿ ಅಂತ ಹೇಳ್ತೀವಿ. ಆದ್ರೆ ಜನವರಿ 1 ಆದ್ರೂ ಪ್ರಾರಂಭ ಮಾಡ್ರಿ. ಅವನ್ನೆಲ್ಲ ಬಿಟ್ಟು ಗುರುಗಳ 1-2 ಉತ್ತಮ ವಿಚಾರಗಳನ್ನ ಕಿವಿ ಹಾಕೊಂಡು ಇಲ್ಲಿ ಅಟ್ಲೀಸ್ಟ್ 50 ಜನ ಇದ್ದಾರೆ. ಆ 50 ಜನ ಆದ್ರೆ ನೀವು ಬದಲಾವಣೆ ಆದ್ರೆ ಒಂದು ಹಳ್ಳಿ ಬದಲಾದರೆ ದಿಲ್ಲಿ ಬದಲಾದೀತು ಅಂತ ಮಾತೈತೆ. ಹಾಗಾಗಿ ನೀವು 50 ಜನ ಬದಲಾದ್ರೆ ಸಾಕು, ಇಡೀ ಗ್ರಾಮನೇ ಬದಲಾಗ್ತದೆ. ಎಲ್ಲರೂ ಬರೋದು ಬೇಕಾಗಿಲ್ಲ, ನೀವು 50 ಜನ ಬದಲಾಗ್ಬಿಟ್ರೆ ಸಾಕು. ಹಾಗಾಗಿ ನನ್ನ 2 ಮಾತುಗಳನ್ನ ಗುರುಗಳ ಪಾದಕ್ಕೆ ಸಮರ್ಪಿಸಿ 2 ಮಾತುಗಳಿಗೆ ಗ್ರಾಮವನ್ನು ನಡೆಸಿದೆ. ಈ ಕಾರ್ಯಕ್ರಮಕ್ಕೆ ಹೋಗೊಟ್ಟು ಈ ಕಾರ್ಯಕ್ರಮಕ್ಕೆ ಆಗಮಿಸುವ ಮೂಲಕ ತಮ್ಮದೇ ಆದ ನುಡಿ ಸೇವೆಯನ್ನ ಅತ್ಯುತ್ತಮವಾಗಿ ಅನೇಕ ವಿಚಾರಗಳನ್ನು ತಮಗೆಲ್ಲ ದಾರಿ ಎರೆದರು. ಹೇಳ್ತಾರಲ್ಲ, ದಂಡ ಕೊಟ್ಟಷ್ಟು ದಾನ ಕೊಡ್ಲಿಲ್ಲ ಅಂತ.
ದಂಡ ಕಟ್ಟಿದಷ್ಟು ದಾನ ಕೊಡ್ಲಿಲ್ಲಂತ, ಹಾಲು ಕುಡಿದಷ್ಟು ಹಾಲು ಕೊಡ್ಲಿಲ್ಲಂತ ಮನುಷ್ಯ. ಹೌದಿಲ್ಲ? ಈ ವಯಸ್ಸಿಗೆ ಬಂದ್ ಹುಡುಗಿರ್ತಾನ ನೋಡ್ರಿ, ಅವನೇನ್ ಮಾಡ್ತಿರ್ತಾನ, ಈ ಗಾಡಿ ತಗೊಂಡು ಹೊಡಿತಿರ್ತಾನೆ, ಒಂದ್ 80 ಸ್ಪೀಡ್ ಹೊಡಿತಿರ್ತಾನ. ಊರಿಲ್ಲ ಹೇಳ್ಬೇಕು ಅವನಿಗೆ, ನೋಡ್ತಮ್ಮ ಅಷ್ಟು ಸ್ಪೀಡ್ ಒಳ್ಳೇದಲ್ಲ, 60 ಕನಿಷ್ಠ, 80 ಗರಿಷ್ಠ, 100 ಅನಿಷ್ಠ ಅಂತ. 60 ಗರಿಷ್ಠ, 80 ಕನಿಷ್ಠ, 100 ಅರಿಷ್ಠ ಅಂತ ಅವನಂತಿರ್ತಾನೆ ಯಜಮಾನ. ನೋಡ್ತಮ್ಮ ಸಾವಕಾಶ ಹೊಡಿ, ವಯಸ್ಸೈತಾತನ ಅಂದವ್ ನೋಡು, ಡ್ರ್ ಮಾಡ್ತಿರ್ತಾನಂತ. ಎಲ್ಲ ಹೋಗೋ ಕಾಲಕ್ಕೆ ಸಿರುಗೊಪ್ಪ ರೋಡಿ ನಿಂತಿರ್ತಾರ, ತಮ್ಮ ತಪ್ಪ ಅಂತಾರ, 1000 ರೂಪಾಯಿ ಫೈನ್ ಹಾಕಿದ್ರೆ ಸುಮ್ಮನೆ ಕೊಡ್ತಾನವ. ಎದಕ್ಕೆ ಕೇಳ್ರಲ್ಲ, ಪೊಲೀಸ್ ಅದಾನವ, ಕೊಟ್ಟಿಲ್ಲ ಅಂದ್ರೆ ಹೊಡೆಯೋದು ಗೊತ್ತೈತೆ ಅವನಿಗೆ. ಅದ ಊರಾಗ ಸ್ವಾಮಿಗಳು ಬರ್ತಾರ, ಸಂತರು ಬರ್ತಾರ, ಶಿವಗಳು ಬರ್ತಾರ, ಜಾತ್ರೆ ನಡಿತೈತಿ, ಕೊಡಪ್ಪ ಪಟ್ಟಿ ಅಂದ್ರೆ ಅದು ಕೊಡಪ್ಪ ನೀ ಪಟ್ಟಿ ಅಂದ ದಂಡ ಕಟ್ಟಿದ ಕಾರ್ಯ. ಆದ್ರ ದಾನ ಕೊಡಾಕ ಕೈಯಿಂದ ಹೋತ್ ನೋಡ್ರಿ ಅವನು. ಮತ್ತ ಹಾಲು ಎಷ್ಟು ಕುಡಿದ್ರಿ, ಹಾಲು ಎಷ್ಟು ಕುಡಿದ್ರಿ, ನೀವೇ ನೆನಪಿಟ್ಕೊಂಡ್ಬಿಡ್ರಿ, ಬಾರ್ಕ್ ಕಟ್ಕೊಡ್ರಿ ಬೇಕಾದ್ರೆ. ಉದ್ನಿ ಕಡ್ಡಿ ಎಷ್ಟು ಹಚ್ಚಿರಿ ಆ ಕೈಗಳಿಂದ, ಸಿಗರೇಟ್ ಎಷ್ಟು ಹಚ್ಚಿರಿ, ಜೋಗ ಎಷ್ಟು ಆಡಿರಿ, ಬೈಗಳು ಎಷ್ಟು ಬೈದಿರಿ, ಎಲ್ಲಾ ಪಕ್ಕ ಬರ್ಕಂದ್ರೆ ಇವೇನ್ ಉಳಿದು ಹೋದವಲ್ಲ ಅವನ ಜಾಸ್ತಿ ಮಾಡಿ ನಾವೇನು ಚಲೋ ಏನು ಭಕ್ತಿ ಮಾಡಿಲ್ಲ, ಹಾಲು ಕುಡಿದಿಲ್ಲ, ಜೋಗಳ ಹಾಡಿದವ್ರು ನಾವೆಲ್ಲ, ಎಲ್ಲ ಉಳಿದು ಎಲ್ಲ ಮಾಡಿದವ್ರು ನಾವೆಲ್ಲ. ಬೇಕಾಗಿ ಇವೆಲ್ಲ ಉಳಿಬೇಕು, ಸಂಸ್ಕಾರ ಉಳಿಬೇಕಂದ್ರೆ ಇವೆಲ್ಲ ಪಾಠಶಾಲೆ ಇರ್ಬೇಕು. ಹಾಗಾಗಿ ಮುಂದಿನ ದಿನ ಒಳಗ ಮುಂದಿನ ತೆಲಿಗೆ ನಾವ ಹಿಂಗಾಗ್ಯವ ಅಂದ್ರೆ ಬಗೆಹರಿತು, ಮುಂದಿನ ಇನ್ನು ಹೆಂಗಂಗಾಗವನು. ಹಾಗಾಗಿ ಚಲೋ ಗುಡಿ ಕಟ್ಟಿರಿ, ಚಲೋ ಮನೆಗಳು ನಿರ್ಮಾಣ ಆಗ್ಯಾವ, ಆದ್ರೆ ಚಲೋ ಸಂಸ್ಕಾರ ಸಿಗ್ಬೇಕಾಗಿತ್ತು ಅಂದ್ರ ಇಂಥ ಧರ್ಮ ಕಾರ್ಯಗಳು ನಡಿಬೇಕು ಊರಾಗ. ಹಾಗಾಗಿ ಹಿರಿಯರಲ್ಲಿ ಎಲ್ಲರಲ್ಲಿ ಒಂದು ವಿನಂತಿ ಏನಂದ್ರ, ಈ ಊರಿನ ಜಾತ್ರೆ ನಡೀತೈತಲ್ಲ ನೋಡ್ರಿ, ಏನ್ ಜಾತ್ರೆ ಅದಕ್ಕ ಸುಖಿ ಆಗಿದೆ ನೀವು, ಯಾವ ದೇವ್ರು ಅದಕ್ಕೆ ಬೇಕಾದ್ರೆ ಪರವಾಗಿಲ್ಲ. ಯಾಕಂದ್ರ ಹುಟ್ಟಿದ ಬಳಿಕ ಬರ್ತಡೇ ಅಂತ ಮಾಡ್ತೀರಿ, ಹೌದಿಲ್ಲ? ಹುಟ್ಟಿದ ಮಕ್ಳಿಗೆ ಬರ್ತಡೇ ಮಾಡ್ತೀರಿ, ಮದುವೆ ಮಾಡ್ಕೊಂಡ್ಮೇಲೆ ಆನಿವರ್ಸರಿ ಅಂತ ಮಾಡ್ಕೊಂಡ್ರಿ. ಇಂಥ ಚಲೋ ಗುಡಿ ಕಟ್ಟಿ ಒಂದು ಜಾತ್ರೆ ಅಂತ ಮಾಡಿ, ಜಾತ್ರೆ ನೆಪದಾಗ ಇಂಥ ಗುರುಗಳು ಕರೆಸಿ ಒಂದು 5-10 ದಿನ ಒಂದು ಪ್ರವಚನ ಕೇಳ್ರಿ ನೋಡೋಣ. ಯಾಕೆ ಹೇಳಕ್ ಹೊಂಟಿದ್ರೆ ಇವಕ್ಕೊಂದು ಸಮಾಜ ಕೊಡ್ಬೇಕು. ಯಾಕಂದ್ರೆ ಈಗಿನ ಸಮಾಜದಲ್ಲಿ ನಿಮ್ಗೆ ಎಲ್ಲೆಲ್ಲಿ ಹೊಂಟೈತಿ, ನಿಮ್ ಮಕ್ಳು ಎಲ್ಲೆಲ್ಲಿ ಹೊಂಟ ಏನೇನ್ ಮಾಡಕ್ ಕೊಡ್ತಾವ ನಿಮ್ಗೆಲ್ಲ ನನಕಿನ ಪಕ್ಕ ನಿಮ್ಗೆ ಗೊತ್ತೈತಿ. ಯಾಕಂದ್ರ 10 ಮಕ್ಳು ಹಡದವ್ರ ಇದ್ದೀರಿ, ಅವ್ ಕಾಸ್ತಿ ಗಳಿಸ್ತಾರಿದ್ದೀರಿ, ಕಳ್ಕೊಂಡವ್ರ ಇದ್ರಿ, ದಿವಸ ಅವ್ರ ಸಲ ಅಳೋರ್ ಇದ್ದೀರಿ. ಅವೆಲ್ಲ ನಮ್ಮ ಊರಾಗ ಮರು ಕಳಿಸಬಾರ್ದು ಅನ್ಕೊಂಡ್ರೆ ಗುರುವಿನ ಜಾತ್ರೆ ನೆಪದೊಳಗ, ಈಶ್ವರನ ಜಾತ್ರೆ ನೆಪದಾಗ ಒಂದ್ 5-10 ದಿವಸ ಪ್ರವಚನ ಹಚ್ಚಿದ್ರೆ ಅದ್ರ ಪ್ರಭಾವವೇ ಗ್ರಾಮದ ಮೇಲೆ ಆಗ್ತದೆ ಅಂತಕ್ಕಂಥ ವಿಚಾರ ನೀವು ಪ್ರಸಂಗದಲ್ಲಿ ತಿಳಿಸಿ. ಅದೇ ರೀತಿಯಾಗಿ ಗುರುಗಳ ಅಪ್ಪಣೆ ಆಗಿರೋದ್ರಿಂದ, ಯಾಕಂದ್ರೆ ಗುರುಗಳು ಇವತ್ತು ಮೌನ ಆದ್ರೂ ಸಹಿತವಾಗಿ ಏಕಾದಶಿ ನಿಮಿತ್ತವಾಗಿ ಇಲ್ರ ಬುದ್ಧಿ ಮತ್ತೆ ಎದ್ದು ಬಿಡ್ರಿ ಇವತ್ತು ಕ್ಯಾನ್ಸಲ್ ಮಾಡೋಣ ಅಂತ ಅಂದ್ವಿ. ಇಲ್ಲ ಅಂದ್ಕೊಂಡು ಕಾರ್ಯ ನಿಲ್ಸೋದು ಬೇಡ, ನಾ ಕಾರ್ಯಕ್ರಮಕ್ಕೆ ಬರ್ತೀನಿ, ಭಕ್ತರಿಗೆ ದರ್ಶನ ಕೊಡ್ತೀನಿ ಅನ್ನೋ ಕಾರಣಕ್ಕಾಗಿ ಇವತ್ತೇ ನಮ್ಗೆ ದರ್ಶನಾದಿಗಳನ್ನ ಕೊಟ್ಟಿರ್ತಾರೆ. ಒಂದ್ಸಾರಿ ಜೋರಾದ ಭಕ್ತಿ ಚಪ್ಪಾಳಿಗಳನ್ನ ಪರಂಪದರಿಗೆ ಸಲ್ಲಿಸ್ತಾ, ಅದೇ ರೀತಿಯಾಗಿ ಕಾರ್ಯಕ್ರಮಕ್ಕೆ ಹೋಗ್ಬಿಟ್ಟು ತಮ್ಮದೇ ಆದ ನುಡಿ ಸೇವೆಯನ್ನು ಮಾಡಿರ್ತಕ್ಕಂಥ ನೋಡ್ರಿ ನಾಗೇನಹಳ್ಳಿಲೇ ಸಮೀಪ ಐತಿ, ಹೌದಲ್ಲ? ಆದ್ರ ಸಮೀಪ ಇದ್ರು ಸಹಿತವಾಗಿ ಅವರು ಪಂಚಾಂಗವನ್ನು ಹೇಳ್ತಾರ, ಜ್ಯೋತಿಷ್ಯಗಳನ್ನ ಹೇಳ್ತಾರ. ಎಷ್ಟೋ ಸಾವಿರ ಜನಗಳು ಬಂದು ಕುತ್ಕೊಂಡಿದ್ರು ಅವ್ರ ಮುಂದ. ಅವ್ರು ಒಂದೇ ಮಾತಿಗೆ ಗುರುಗಳ ಹೇಳಿದ್ರು, ಒಂದ್ ಮಾತಿಗೆ ಗಂಟೆವರಿಗೆ ಬರ್ಬೇಕಂದ್ರೆ ಅವರೆಲ್ಲವನ್ನ ಬಿಟ್ಟು ಈ ಕಾರ್ಯಕ್ರಮಕ್ಕೆ ಆಗಿಸಿ ತಮ್ಮದೇ ಆದ ನುಡಿ ಸೇವೆಯನ್ನು ಗೈದಿರ್ತಕ್ಕಂಥ ನಮ್ಮ ಕ್ಯಾಮರಾ ಸ್ಟಾಫ್ ಅವರಿಗೆ ಜೋರಾದ ಚಪ್ಪಾಳೆಗಳನ್ನು ಕೊಡುತ್ತಾ, ಅದೇ ರೀತಿಯಾಗಿ ವಿರುಪಾಪುರ ಗ್ರಾಮದ ನಮ್ಮ ಮಲ್ಲಯ್ಯ ಸ್ವಾಮಿ ಅವರಿಗೆ ಆಕ್ಚುಲಿ ಹೇಳ್ಬೇಕಾಗಿತ್ತು ಅಂದ್ರೆ ಫೋನ್ ಹಚ್ಬೇಕಂತ ಬೆಳಗ್ಗೆಯಿಂದ ನಾವು ಒದ್ದಾಡಿದ್ವಿ. ಅವ್ರ ನಂಬರ್ ನನ್ನ ಹತ್ರ ಇರ್ಲಿಲ್ಲ, ಗುರುಗಳ ಮೌನಿದ್ದ ಕಾರಣಕ್ಕಾಗಿ ಅವ್ರ ನಂಬರ್ ಇರ್ಲಿಲ್ಲ. ಕರೆ ಮಾಡ್ಬೇಕನ್ನೋದ್ರೊಳಗೆ ಅದೇ ನಾವು ಗುರು ದರ್ಶನ ಮಾಡ್ಬೇಕಾಗಿತ್ತು, ಒಂದು ಪೂರ್ವ ಜನ್ಮದ ಪುಣ್ಯ ಬೇಕಂತ. ನಮ್ ಕಾರ್ ಹಿಂಗ ಅಜ್ಜೋರ್ ಕಾರ್ ಬರತ್ತ ಅವ್ರ ಬೈಕಿನ ಮೇಲೆ ಎತ್ತಿದ್ರು,
ಅದ್ದವ್ರ ಮಾತು ಬರ್ರಿ ಮತ್ತೆ ಅನ್ನೋ ಕಾರಣಕ್ಕೆ ಒಂದೇ ಮಾತಿಗೆ ಹೋಗೋಟ್ಟು ಈ ಕಾರ್ಯಕ್ರಮಕ್ಕೆ ಬಂದು ತಮ್ಮದೇ ಆದ ಒಂದು ಸೇವೆಯನ್ನು ಸಲ್ಲಿಸಿರ್ತಾರೆ. ಜೋರಾದ ಚಪ್ಪಾಳೆಯೊಂದಿಗೆ ಅವರಿಗೂ ಕೂಡ ಅಭಿನಂದಿಸ್ತಾ, ಅದೇ ರೀತಿಯಾಗಿ ಮೋಪ ಗ್ರಾಮದಿಂದ ಆತ್ಮೀಯ ಮಾವಂದರಾಗಿರ್ತಕ್ಕಂಥ ನಮ್ಮ ಪ್ರಸನ್ನ ಅವರು ಬಂದಿರ್ತಾರೆ. ಪ್ರಸನ್ನವನವರು ಜೋರಾದ ಚಪ್ಪಾಳೆಯಿಂದ ಅವರಿಗೆ ಧನ್ಯವಾದಗಳು ಅರ್ಪಿಸ್ತಾ, ಕಾರ್ಯಕ್ರಮಕ್ಕೆ ಹೋಗೊಟ್ಟು ನಾಡಿನ ಶ್ರೇಷ್ಠ ಪ್ರವಚನ ವರೇಣ್ಯರಾಗಿರ್ತಕ್ಕಂಥ ಶ್ರೀ ದೊಡ್ಡಬಸವ ಶಾಸ್ತ್ರಿಗಳು ತಮ್ಮದೇ ಆದ ನುಡಿ ಸೇವೆಯನ್ನು ಸಲ್ಲಿಸುತ್ತಾರೆ. ಅವರಿಗೆ ಜೋರಾದ ಚಪ್ಪಾಳೆಯನ್ನು ತರ್ತಾ, ಅದೇ ರೀತಿಯಾಗಿ ನಾದ ಸುನಾದದ ಗಾನ ಸೇವೆಯನ್ನು ಸಲ್ಲಿಸತಕ್ಕಂಥ ಶರಣೆ ಗವಾಯಿಗಳವರಿಗೆ, ಅದೇ ರೀತಿಯಾಗಿ ನಾದ ನಿನಾದ ಸುನಾದದ ಸೇವೆಯನ್ನು ಸಲ್ಲಿಸತಕ್ಕಂಥ ಹಾಲ್ವೆಯ ಮೌನೇಶ್ ಅಣ್ಣನವರಿಗೆ, ಈ ಒಂದು ಕಾರ್ಯಕ್ರಮವನ್ನ ನಮ್ಮ ಗೌಡ್ರಿಗೆ ಒಂದು ಮಾತು ಅವತ್ತು ಬಂದಿದ್ರಿ ಮಲ್ಲಿಕಾರ್ಜುನ ಗೌಡ್ರು ಒಂದ್ ಮಾತು ಹೇಳಿದ್ರು, ಸರ್ ಇಲ್ರಿ ನಮ್ಮ ಊರಿಗೊಬ್ಬ ಮನೆಗೊಬ್ಬ ಹಿರಿಯ ಇರ್ಬೇಕಂತೆ, ಊರಿಗೊಬ್ಬ ಗುರು ಇರ್ಬೇಕಂತ. ಈ ಮನ್ಯಾಗ ಹಿರಿಯರು ಉಳ್ದಾರ ಸ್ವಲ್ಪ, ಈ ಊರಿಗೆ ಗುರು ಅಂತದಾರ ಅಂದ್ರೆ ಯಾರನ್ನ ಅದಕ್ಕೋಸ್ಕರ ಯಾರೋ ನನಗೆ ಫೋನ್ ಹಚ್ಚಿದ್ರು ಗುರುಗಳು ಬಂದು, ಇಲ್ರಿ ನಮ್ಮ ಒಂದ್ 40-50 ಮನೆ ಅದಾವ್ರಿ, ನಮಗ್ ಗುರುಗಳೇ ಇಲ್ಲ ಅಂದ್ರು. ಬಹಳ ಚಲೋ ಆತ್ರಿ. ಈಗಿನ ಕಾಲಕ್ಕ ನಿಮ್ ಮನೆ ಗುರುಗಳು ಯಾರಂತ ಕೇಳಿದ್ರೆ ಹೇಳಂಗಿಲ್ಲ, ಆದ್ ಒಂದ್ ಹೇಳಿದ್ರೆ ಹೇಳ್ತಾರೆ, ಏನಂದ್ರ ನಿಮ್ ಫ್ಯಾಮಿಲಿ ಡಾಕ್ಟರ್ ಯಾರಂದ್ರೆ ಪಕ್ಕ ಹೇಳ್ತಾರೆ. ಯಾಕಂದ್ರೆ ಸಂಜೆ ಆದ್ಮೇಲೆ ಸೂಜಿ ಚುಚ್ಬೇಕು ಅವ್ರ ಮನೆಗೆ ಹೋಗಿ ಅವ್ ಹಂಗಂದಾಗ್ಲೇ ಎಲ್ಲವ್ ರೀಚಾರ್ಜ್ ಹಾಕ. ಎಲ್ಲಿವರೆಗೂ ಮನಿ ಗುರು ಬರ್ತಿದ್ದ ಅಲ್ಲಿವರೆಗೂ ಬಹಳ ಮನೆ ಚಂದದ್ದು. ಅದಕ್ಕಾಗಿ ನಮ್ ಹಿರಿಯರು ಹೇಳಿದ್ರು, ಇಲ್ರಿ ನಮ್ಮೊಂದ್ 40 ಮನೆ ಅದ ಗುರುಗಳು ಬೇಕಂದ್ರೆ ಎಲ್ಲೋ ಕೊಂಡ್ಕೊಂಡು ಬರೋದಲ್ಲ, ನಿಜಕ್ಕೂ ಕೂಡ ಭಕ್ತಿ ಊರು ಯಾವ್ದಂದ್ರ ಅದು ಈ ಗ್ರಾಮ ಅಂದ್ರೆ ತಪ್ಪಾಗ್ಲಿಕ್ಕಿಲ್ಲ. ಅದಕ್ಕಾಗಿ ಎಲ್ಲಾ ಸಮಾಜದ ಹಿರಿಯರು ಸೇರ್ಕೊಳ್ರಿ. ಯಾಕಂದ್ರೆ ಊರಿಗೊಬ್ಬ ಶ್ರೇಷ್ಠ ಮಾರ್ಗದರ್ಶನ ಇರ್ಬೇಕಂತ. ಮನ್ಯಾಗ ಒಬ್ಬ ಮಗ ಕೆಡಕೊಂತಿದ್ದಂದ್ರ ಮನ್ಯಾಗ ಒಬ್ಬ ಯಜಮಾನ ಇತ್ತಂದ್ರ ತಿದ್ದಿ ಬುದ್ಧಿ ಹೇಳಿ ದಾರಿ ತರ್ತಾನ. ಊರು ಸುಧಾರಣೆ ಆಗ್ಬೇಕಾಗಿತ್ತಂದ್ರೆ ಒಬ್ಬ ಶ್ರೇಷ್ಠ ಗುರು ಬೇಕೇ ಬೇಕು. ಆ ಶ್ರೇಷ್ಠ ಗುರುಗಳನ್ನಾಗಿ ನೀವು ಮಾಡಿಕೊಳ್ಳ್ರಿ ಅಂತಕ್ಕಂಥ ಮಾತುಗಳಲ್ಲಿ ಪ್ರಸಂಗ ತಿಳಿಸಿ ಈ ಕಾರ್ಯಕ್ರಮದ ವ್ಯವಸ್ಥೆಯನ್ನು ಮಾಡಿರ್ತಕ್ಕಂಥ ಗ್ರಾಮದ ಎಲ್ಲ ಸರ್ವ ಸದ್ಭಕ್ತರೇ ಮತ್ತು ಪ್ರಸಾದ ಸೇವೆಯನ್ನು ಕೂಡ ಮಾಡಿಸಿದ್ದಾರೆ. ನಮ್ಮ ಮಲ್ಲಿಕಾರ್ಜುನಪ್ಪನವರು ಒಂದೇ ಮಾತಿಗೆ ಗುರುಗಳ ಅಪ್ಪಣೆಯಂತೆ ಅನೇಕ ಕಾರ್ಯಗಳಿದ್ರೂ ಸಹಿತ ಬದಿಗತ್ತಿ ಕಾರ್ಯಕ್ರಮದ ಸುವ್ಯವಸ್ಥೆ ಮಾಡಿದ್ದಾರೆ. ಅವ್ರಿಗೆ ಒಂದ್ಸಾರಿ ಜೋರಾದ ಚಪ್ಪಾಳೆ ತಡ್ತಾ ಈ ಒಂದು ಕಾರ್ಯಕ್ರಮಕ್ಕೆ ಸಹಕರಿಸಿದ ಪ್ರತಿಯೊಬ್ಬರಿಗೂ ಕೂಡ ಗುರುಗಳ ಆಶೀರ್ವಾದ ಸದಾವಕಾಲ ಇರಲಿ ಅಂತ ಬಯಸಿ ಈ ಕಾರ್ಯಕ್ರಮ ವಿಶೇಷವಾಗಿ ಮೊನ್ನೆ ಲಕ್ಷ ದೀಪೋತ್ಸವದ ಕಾರ್ಯಕ್ರಮ ಇತ್ತು. ಆ ಪ್ರಸಂಗದಲ್ಲಿ ನಾಕಾರ ಜೀಪ್ಗಳನ್ನ, ಟ್ಯಾಕ್ಟ್ರಿಗಳನ್ನ ಮಲ್ಲಿಕಾರ್ಜುನ ಗೌಡ್ರು ಅವ್ರ ಭಕ್ತಿನೂ ದೊಡ್ಡದು, ನೋಡಕ್ಕೆ ಸಾಮಾನ್ಯರು ಕಂಡ್ರು ಸಹಿತವಾಗಿ ಶ್ರೀಮಠದ ಮೇಲೆ ಇತ್ತಂತ ಭಕ್ತಿ ಅಪಾರ ಅನ್ನುವ ಭಾವ ಒಬ್ಬರ ಬರ್ಬೋದಿತ್ತು ಅವ್ರ ಕಾರ್ ಗಾಡಿ ಹಾಕೊಂಡು. ಆದ್ರೆ ಶ್ರೀಶೈಲದ ಮಹಾಸನ್ನಿಧಾನದವ್ರು ಬರ್ತಾರ, ಲಕ್ಷ ದೀಪೋತ್ಸವ ನಡೀತೈತಿ ಅಂದ್ರ ಇಡೀ ಬ್ಯಾಲಚಿಂತೆ ಗ್ರಾಮನ ಕರ್ಕೊಂಡಾಗ ಅವ್ರ ದರ್ಶನ ಮಾಡ್ಬೇಕು ಅನ್ಕೊಂಡು ಇಡೀ ಗ್ರಾಮಸ್ಥರನ್ನು ಕರೆಸಿದಂತ ಕೀರ್ತಿ ಅವ್ರಿಗೆ ಅಂತಾರೆ. ಎಲ್ಲಾ ಭಕ್ತರು ಅವ್ರು ಬಿಟ್ಟಾರ ಅನ್ನೋ ತಡನೆ ಅನೇಕ ಭಕ್ತರು ಬಂದು ಚೆನ್ನಾಗ್ ಆಗ್ತದ್ರಿ ಕಾರ್ಯಕ್ರಮವಾಗ ಆತಲ್ಲ. ಬಂದವ್ರು ಎಷ್ಟು ಮಂದಿ ಇದ್ರಿ ಅಪ್ಪ? ಬಾ ಬಂದಿ ಒಟ್ಟ ನೆನಪಾಯ್ತು, ಒಟ್ಟ ಮರ್ತಿಲ್ಲ ಅದು ಕೂಡ ಸ್ವಾಮಿ. ಯಾಕಂದ್ರೆ ನೆಕ್ಸ್ಟ್ ಫೆಬ್ರವರಿ ಒಳಗ 9ನೇ ತಾರೀಕಿಂದ 20ನೇ ತಾರೀಕು ಪುರಾಣ ಪ್ರವಚನ ಆಗ್ತೈತಿ. ಬರ್ತಿರಲ್ಲ? ಒಂದ್ ದಿವಸ ಪುರಾಣಕ್ಕೆ ಬರ್ರಿ. 20ನೇ ತಾರೀಕು ಸಾಮೂಹಿಕ ವಿವಾಹಗಳದಾವ, ಅಂದ್ರೆ ಬಡವರಿಗೆ ಮದುವೆಗಳನ್ನ ಶ್ರೀಮಠದಿಂದ ಮಾಡಿಕೊಡ್ತಿದ್ದಾರೆ. ಅದಕ್ಕಾಗಿ ಯಾರಾದ್ರೂ ಮದುವೆ ಆಗಾರಿದ್ರ ಅದರ ಕನ್ಯೆ ಸಿಗೋಲು ಅಂದ್ರೆ ಈ ಹುಡುಗರೇನ್ ಜಿಗ್ಗೆದವ್ರ ತಾತ ಕನ್ಯೆ ಸಿಗೋಲ್ದು ಬಂದಿರಿ ನನಗೊಂದು ಅನುಕೂಲ ಮಾಡ್ರಿ ಅಂದ್ರೆ ಮತ್ತೆ ನನಗೆ ಅನುಕೂಲ ಮಾಡೋಣ ಅಂತ. ಹಂಗಾಗಿ ಮತ್ತೆ ಕನ್ಯೆ ಫಿಕ್ಸ್ ಆದಾರಿದ್ರ ಮತ್ತೇನು ಅಜ್ಜರ ಹೆಸರಲ್ಲಿ ನೀವು ಸಂಕಲ್ಪ ಮಾಡ್ರಿ, ಅಜ್ಜನ ಹೆಸರ ಮೇಲೆ ಸಂಕಲ್ಪ ಮಾಡಿ ಕನ್ಯೆ ನೋಡಕ್ ಹೋದ್ರು ಫಿಕ್ಸ್ ಆಕಾವ್. ಮತ್ ನನಗ್ ಕನ್ಯೆ ಬಿದ್ದೀರಿ ನೀವು ನೋಡ್ರಿ ಅಂತ. ಯಾಕಂದ್ರೆ ಊರಾಗಿ ಈಶ್ವರ ಅದಾನ, ಅಜ್ಜ ಅದಾನ, ಅಜ್ಜನ ಮೇಲೆ ಭಾರ ಹಾಕ್ರಿ. ಅಷ್ಟರೊಳಗೆ ಏನಾದ್ರೂ ಫಿಕ್ಸ್ ಆತಂದ್ರೆ 20ನೇ ತಾರೀಕು ಫೆಬ್ರವರಿ 20ನೇ ತಾರೀಕು ಸಾಮೂಹಿಕ ವಿವಾಹ ಇರ್ತವ. ಅದ್ರ ಜೊತೆಗೆ ಜಂಗಮೋಟಗಳಿಗೆ ಅಯ್ಯಾಚಾರ ಮತ್ತೆ ಭಕ್ತರಿಗೆ ದೀಕ್ಷೆ ಕಾರ್ಯಕ್ರಮ ಇರ್ತದೆ. ಈ ಎಲ್ಲಾ ಕಾರ್ಯಕ್ರಮದೊಳಗೆ ನೀವೆಲ್ಲ ಭಾಗಿಯಾಗಿ ಮದುವೆ ಆಗೋರು ಯಾರಾದ್ರೂ ಇದ್ರ, ಮದುವೆ ಅಂದ್ರೆ ಬಡವರ ಮದುವೆ ಸಾಮೂಹಿಕ, ಬಡವರ ಮದುವೆ ಸಾಮೂಹಿಕ ಅಲ್ಲ, ಭಾಗ್ಯವಂತರ ಮದುವೆ ಅದು ಗುರುಗಳ ಆಶ್ರಮದಲ್ಲಿ ನಡೀತದೆ.
ಅದಕ್ಕಾಗಿ ಮುಂಚಿತವಾಗಿ ಯಾರಾದ್ರೂ ಮದುವೆ ಆಗ್ತಕ್ಕಂಥ ಜೋಡಿಗಳಿದ್ರೆ ನೀವೆಲ್ಲ ಹೆಚ್ಚಿನ ಸಂಖ್ಯೆಯಲ್ಲಿ ಪರಮ ಪೂಜಾರಿ ತಿಳಿಸಿ ಅಂತಕ್ಕಂಥ ಮಾತು ಹೇಳ್ತಾ ಬರ್ತಿರಲ್ಲ ಜಾತ್ರೆಗೆ. ಚಾರ್ಜಿಂಗ್ ಹೋದ್ ನೋಡ್ರಿ ನಾ ಮಾತಾಡೋದಕ್ಕೆ. ಬರ್ತಿರಲ್ಲ ಜಾತ್ರೆಗೆ. ತಾವೆಲ್ಲ ಬಂದು ಒಂದ್ ದಿವಸ ಪುರಾಣದ ಸೇವೆಗೆ, ಒಂದ್ ದಿವಸ ಜಾತ್ರೆಯ ಸೇವೆಗೆ ತಾವೆಲ್ಲ ಬಂದು ಪರಮ ಪೂಜ್ಯರ ಆಶೀರ್ವಾದವನ್ನು ಪಡ್ಕೊಳ್ಳಿ ಅಂತಕ್ಕಂಥ ಮಾತುಗಳನ್ನು ಈ ಪ್ರಸಂಗದಲ್ಲಿ ತಿಳಿಸಿ, ಗುರುಗಳ ಈಗ ಮಂಗಲ ಗೀತೆ ಅದಕ್ಕೆ ಮಂಗಲ ಆಗ್ತದೆ. ಮಂಗಲ ನಂತರ ಪಾದ ಪೂಜೆಗಳು, ಹೋದ ವರ್ಷ ನೀವೆಲ್ಲ ಪಾದ ಪೂಜೆ ಮಾಡ್ಕೊಂಡಿದ್ರಿ. ಅದೇ ರೀತಿಯಾಗಿ ಯಾರು ಭಕ್ತಿಯಿಂದ ಕರೀತಾರೆ ಅವ್ರ ಮನೆಗೆ ಬಂದು ಪರಮ ಪೂಜ್ಯರು ಪಾದವನ್ನು ಹಾಕಿ ನಿಮಗೆ ಆಶೀರ್ವಾದವನ್ನು ಮಾಡ್ತಾರೆ ಅಂತಕ್ಕಂಥ ವಿಚಾರವನ್ನು ತಿಳಿಸಿ, ಸರ್ವರಿಗೂ ಶುಭವಾಗ್ಲಿ. ಈ ಎಲ್ಲ ಮಂಗಲ ಆಗ್ತದೆ, ತಾವೆಲ್ಲ ಹೇಳ್ಬೇಕು. ಕರ್ಪುರಾರತಿ ಬೆಳಗಿರೆ ಕಾರುಣ್ಯ ಬುಡಹರ ದೇವರೇ ನೀಲಕಂದರ ನಿಗಮನೋತ ಬಾಲಚೂಡಾಧರಣಗೆ ಬಾಳೆಗುಣಿಗನು ಆನಂದವಿದನು महाराज की